ಕರ್ತನ ನಾಮಕ್ಕೆ ಮಹಿಮೆ ಆಗಲಿ ಪ್ರಿಯರೇ. ಮತ್ತೊಮ್ಮೆ ನಾವು ಸೋದರ ಮಂಜು ಅವರ ಕುಟುಂಬದ ಪರವಾಗಿ ಈ ಸ್ಥಳದಲ್ಲಿ ನಾವು ಪ್ರಾರ್ಥನೆ ಹಮ್ಮಿಕೊಳ್ಳುವ ಹಾಗೆ ದೇವರು ಕೊಟ್ಟಂತ ಈ ಸದವಕಾಶಕ್ಕಾಗಿ ಆತನಿಗೆ ಮಹಿಮೆ ಉಂಟಾಗಲಿ ಪ್ರಿಯರೇ. ನಾವು ಕಳೆದ ದಿವಸಗಳಲ್ಲಿ ನಾವು ಕಲಿತಾ ಬಂದಂತ ಒಂದು ಸಬ್ಜೆಕ್ಟ್ ಅಥವಾ ವಿಷಯ ನಿಮಗೆ ಗೊತ್ತಿದೆ. ಏನ್ ವಿಷಯ ಕಲಿತಾ ಬರ್ತಾ ಇದ್ವಿ? ಪರ್ಪಸ್ ಆಫ್ ಅವರ್ ಕಾಲಿಂಗ್. ದೇವರು ನಮ್ಮನ್ನ ಯಾಕಾಗಿ ಕರೆದಿದ್ದಾನೆ, ದ ರೀಸನ್ಸ್, ಕಾರಣಗಳಿಗೆ ಕರೆದಿರೋ ಉದ್ದೇಶ ಏನು ಎಂಬುದಾಗಿ ನಾವು ಕೇಳಿಸ್ಕೊಳ್ತಾ ಬರ್ತಾ ಇದ್ದೇವೆ. ಓಕೆ, ಮೊದಲನೇದಾಗಿ ನಾವು ಮುಖ್ಯ ವಿಷಯದಲ್ಲಿ ನೋಡುವಂತದ್ದು ಟ್ರೂ ಡಿಸೈಪಲ್ಶಿಪ್ ಅಥವಾ ನಿಜ ಶಿಷ್ಯತ್ವ ಮತ್ತು ಫಾಲ್ಸ್ ಡಿಸೈಪಲ್ಶಿಪ್, ಸುಳ್ಳು ಶಿಷ್ಯತ್ವ. ಇದರ ಕುರಿತಾಗಿ ನಾವು ಕೇಳಿಸ್ಕೊಳ್ತಾ ಬಂದು ಅದರ ಮಧ್ಯದಲ್ಲಿ ನಮ್ಮ ಕರೆಯನ್ನು ನಾವು ದೃಢ ಮಾಡ್ಕೊಳ್ಳಿಕ್ಕೆ ಈ ಸತ್ಯಗಳನ್ನ ಕಲಿತಾ ಇದ್ದೇವೆ ಅಲ್ವಾ? ದೇವರು ನಿಮ್ಮನ್ನು ಕರೆದದ್ದನ್ನು, ಆದುಕೊಂಡದ್ದನ್ನು ದೃಢಪಡಿಸಿಕೊಳ್ಳುವುದಕ್ಕೆ ಮತ್ತಷ್ಟು ಮಾಡಿರಿ ಎಂಬುದಾಗಿ ಬರೆಯಲ್ಪಟ್ಟದನ್ನ ನೋಡುವಂತರ ದೇವರು ನಮ್ಮನ್ನ ಕರೆದಿದ್ದಾನೆ, ಆದುಕೊಂಡಿದ್ದಾನೆ ಎಂಬುದನ್ನ ದೃಢಪಡಿಸಿಕೊಳ್ಳಿಕ್ಕೆ ನಮ್ಮ ಕರೆಯನ್ನು ನಾವು ದೃಢ ಮಾಡ್ಕೊಳ್ಬೇಕು. ಅಲ್ಲೇ ನಮ್ಮನ್ನ ದೇವರು ಆರಿಸಿಕೊಂಡಿದ್ದಾನೆ ಎಂಬುದನ್ನ ದೃಢಪಡಿಸಿಕೊಳ್ಬೇಕೆಂಬುದಾಗಿ ನಾವು ನೋಡುತ್ತಾ ಬಂದೆವು. ದೇವರು ನಮ್ಮನ್ನ ಕರೆದಿದ್ದಾನೆ, ತನ್ನ ಕೃಪೆಯಿಂದ ಕರೆದಿದ್ದಾನೆ, ತನ್ನ ಸಂಕಲ್ಪದ ಮೇರೆಗೆ ಕರೆದಿದ್ದಾನೆ. ನಾವು ಅನ್ಯರೊಳಗಿಂದ ಕರೆಯಲ್ಪಟ್ಟಂತವರಾಗಿದ್ದೇವೆ. ನಾವು ಯಾವ ಯೋಗ್ಯತೆ ಇಲ್ಲದ ಸ್ಥಳದಿಂದ ಕರೆಯಲ್ಪಟ್ಟವರಾಗಿದ್ದೇವೆ. ಅಂದ್ರೆ ಗಣನೆಗೆ ಬಾರದಂತವರು ಅಲ್ವೇ, ಬಲಹೀನರು, ಅಜ್ಞಾನಿಗಳು ಅಲ್ವೇ, ಕುಲಹೀನರು ಎಂಬುದಾಗಿ ನೋಡ್ತೇವೆ. ನಮ್ಮನ್ನ ದೇವರು ಇಂಥವರ ಮಧ್ಯೊಳಗಿಂದ ಆರಿಸಿಕೊಂಡೆಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡುತ್ತಾ ಬಂದೇವು ಪ್ರಿಯರೇ. ಓಕೆ, ಹಾಗಿದ್ರೆ ದೇವರಿಗೆ ನಮ್ಮನ್ನ ಕರೆದಿರುವುದರಲ್ಲಿ ಏನಿದೆ? ಒಂದು ಉದ್ದೇಶವಿದೆ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಯಾವ ಉದ್ದೇಶಗಳಿಗಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ? ಕೆಲವು ಪಾಯಿಂಟ್ಸ್ ಗಳನ್ನ ನಿಮಗೆ ಕೊಟ್ಟಿದ್ದೇನೆ ವಾಕ್ಯದ ಆಧಾರದ ಮೇಲೆ. ಯಾವ್ದು ಯಾವ ಉದ್ದೇಶಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ? ತನ್ನ ರಾಜ್ಯದ ಪ್ರಭಾವದಲ್ಲಿ ಪಾಲುಗಾರರಾಗುವುದಕ್ಕೆ ನಮ್ಮನ್ನ ಕರೆದಿದ್ದಾನೆ. ಓಕೆ, ಆಮೇಲೆ ನಿತ್ಯ ಪ್ರಭಾವಕ್ಕೆ ನಮ್ಮನ್ನ ಕರೆದಿದ್ದಾನೆ. ಆಮೇಲೆ ಪರಿಶುದ್ಧರಾಗುವುದಕ್ಕೆ ನಮ್ಮನ್ನ ಕರೆದಿದ್ದಾನೆ. ಸಮಾಧಾನದಿರುವುದಕ್ಕಾಗಿ ನಮ್ಮನ್ನ ಕರೆದಿದ್ದಾನೆ. ಆಮೇಲೆ ಒಂದೇ ಪದವಿಯನ್ನು ನಿರೀಕ್ಷಿಸುವುದಕ್ಕೆ ನಮ್ಮನ್ನ ಕರೆದಿದ್ದಾನೆ. ಸ್ವತಂತ್ರರಾಗಿ ಬದುಕಲಿಕ್ಕಾಗಿ ನಮ್ಮನ್ನ ಕರೆದಿದ್ದಾನೆ. ಆಮೇಲೆ ದೇವ ಜನರಾಗುವುದಕ್ಕಾಗಿ, ಟು ಬಿ ಸೇಂಟ್ಸ್, ದೇವ ಜನರಾಗುವುದಕ್ಕಾಗಿ ನಮ್ಮನ್ನ ಕರೆದಿದ್ದಾನೆ. ಆಮೇಲೆ ಯೇಸು ಕ್ರಿಸ್ತನವರಾಗುವುದಕ್ಕೆ ನಮ್ಮನ್ನ ಕರೆದಿದ್ದಾನೆ. ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೂನ್ಯತೆಗೆ ನಮ್ಮನ್ನ ಕರೆದಿದ್ದಾನೆ. ಆಮೇಲೆ ಒಳ್ಳೆದನ್ನ ಮಾಡಿ ಬಾಧೆ ಪಡ್ಲಿಕ್ಕಾಗಿ ನಮ್ಮನ್ನ ಕರೆದಿದ್ದಾನೆ. ಆಮೇಲೆ ಉಪಕಾರಕ್ಕೆ ಅಪಕಾರ ಮಾಡದೆ, ನಿಂದೆಗೆ ನಿಂದೆ ಮಾಡದೆ ಆಶೀರ್ವಾದ ಮಾಡ್ಲಿಕ್ಕೆ ನಮ್ಮನ್ನ ಕರೆದಿದ್ದಾನೆ. ಓಕೆ, ಈ ವಿಷಯಗಳನ್ನ ನಾವು ಕಲಿತಾ ಬಂದ್ರೆ ದೇವರು ನಮ್ಮನ್ನು ಕರೆದಿರುವಂತ ಉದ್ದೇಶ ನಿಮ್ಗೆ ಅರ್ಥ ಆಯ್ತಾ? ಈ ರೀತಿಯಾಗಿ ನಾವು ಬದುಕ್ಬೇಕಂದ್ರೆ ದೇವ್ರು ನಮ್ಮನ್ನು ಕರೆದಿರುವಂಥದ್ದು. ಓಕೆ, ನಾವು ದೇವರು ನಮ್ಮನ್ನ ಕರೆದದ್ದಕ್ಕೆ ಎಂದಿಗೂ ಪಶ್ಚಾತ್ತಾಪ ಪಡುವಂತನಲ್ಲ. ಅಯ್ಯೋ ಇವರು ಕರೆದು ಬಿಟ್ಟೆ ಯಾಕೆ ಕರಿಬೇಕಿತ್ತು ಎಂಬುದಾಗಿ ದೇವರು ಪಶ್ಚಾತ್ತಾಪ ಪಡುವಂತವನಲ್ಲ ಎಂಬುದನ್ನ ನಾವು ರೋಮ ಪತ್ರಿಕೆಯಲ್ಲಿ ನಾವು ಓದುತ್ತೇವೆ. 11ನೇ ಅಧ್ಯಾಯ 29ನೇ ವಚನ. ಓಕೆ, ದೇವರು ವರಗಳನ್ನ ಅನುಗ್ರಹಿಸಿದ್ದಕ್ಕೂ, ಯಾಕೆ ಕೊಟ್ಬಿಟ್ಟೆ ಇವ್ರಿಗೆ ವರಗಳನ್ನ, ಅಥವಾ ಯಾಕೆ ಇವ್ರಿಗೆ ಆಶೀರ್ವಾದ ಮಾಡ್ಬಿಟ್ಟೆ ಎಂಬುದಾಗಿ ದೇವರು ವರಗಳನ್ನು ಅನುಗ್ರಹಿಸಿದ್ದಕ್ಕೂ ಜನರನ್ನು ಕರೆದದ್ದಕ್ಕೂ ಪಶ್ಚಾತ್ತಾಪ ಪಡುವವನಲ್ಲ ಎಂಬುದಾಗಿ ನೋಡ್ತೇವೆ. ಯಾಕೆ ಇವ್ರಿಗೆ ನಾನು ಕರೆದು ಬಿಟ್ಟೆ ಎಂಬುದಾಗಿ ಪಶ್ಚಾತ್ತಾಪ ಪಡುವಂತವನು ಅಲ್ಲವೇ ಅಲ್ಲ ಎಂಬ ಸತ್ಯವನ್ನು ನೋಡುವಂತರಾಗಿದೆ. ಅದರಿಂದ ದೇವರು ನಮ್ಮನ್ನು ಕರೆದಾಯ್ತು. ನಮ್ಮನ್ನ ದೇವರು ಕರೆದ ಮೇಲೆ ನಾವು ಏನನ್ನ ಮಾಡ್ಬೇಕಿತ್ತು ಅದೆಲ್ಲ ಮಾಡಿ ಆಯ್ತು. ಅದಕ್ಕೆ ಪಶ್ಚಾತ್ತಾಪ ಪಡುವಂತವನಲ್ಲ ದೇವರು. ಆದ್ರೆ ನಾವು ಹೇಗೆ ಬದುಕಬೇಕು? ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ 1ನೇ ವಚನ ಓದುವಾಗ ಅಲ್ಲಿ ಬರೆಯಲ್ಪಟ್ಟ 4ನೇ 1ನೇ ವಚನ. ಸೆರೆಯವನಾದ. ಓಕೆ, ಅಲ್ಲಿ ನಾವು ನೋಡ್ತೇವೆ, ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು. ಓಕೆ, ಹಾಗಿದ್ರೆ ನಾವು ದೇವರು ನಮ್ಮನ್ನ ಕರೆದಿರೋದ್ರಿಂದ ಹೆಂಗ್ ನಡ್ಕೋಬೇಕು? ಯೋಗ್ಯರಾಗಿ ನಡೆದುಕೊಳ್ಳಬೇಕು. ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಿರಿ ಎಂಬುದಾಗಿ ಬರೆಯಲ್ಪಟ್ಟಿರೋದನ್ನ ನಾವು ನೋಡುವಂತರಾಗಿದ್ದೇವೆ. ನಾವು ಹೇಗೆ ನಡೆದುಕೊಳ್ಳಬಾರದು? 17ನೇ ವಚನ.
ಅನ್ಯ ಜನರು ನಡೆದುಕೊಳ್ಳೋ ಪ್ರಕಾರ ಇನ್ನು ಮೇಲೆ ನಡೆದುಕೊಳ್ಳಬಾರದು. ಓಕೆ, ಅನ್ಯ ಜನರು ಅಂದ್ರೆ ಯಾರು? ಅನ್ಯ ಜನರು ಅಂದ್ರೆ ಯಾರು? ಕರ್ತನಾಂತ ಯೇಸುವನ್ನ ನಂಬದಂಥವ್ರು. ನೀವ್ಯಾರು? ನಾನು, ನೀವ್ಯಾರು ಹೇಳಿ? ದೇವ ಜನರು ನಾವು, ಸೈಂಟ್ಸ್. ಅದರಿಂದ ಸೈಂಟ್ಸ್ ಹೆಂಗ್ ನಡ್ಕೋಬೇಕು? ಹಂಗೆ ನಡ್ಕೋಬೇಕು ಅಲ್ವೇ? ಅನ್ಯ ಜನ ರೀತಿ ನಡೆದುಕೊಳ್ಳಬಾರದು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿರೋದ ನೋಡುತ್ತೀವಿ. ಇನ್ನು ಮೇಲೆ ಯಾರಂಗ್ ನಡ್ಕೋಬಾರದು? ನಾವು ಅನ್ಯ ಜನರಂತೆ, ಅನ್ಯ ಜನರು ನಡೆದುಕೊಳ್ಳೋ ಪ್ರಕಾರ ನೀವು ನಡೆದುಕೊಳ್ಳಬಾರದು, ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂಬುದಾಗಿ ಬರೆಯಲ್ಪಟ್ಟಿರುವುದನ್ನ ನೋಡುವಂತರಾಗಿದ್ರೆ, ಅನ್ಯ ಜನರದೇ ನಡವಳಿಕೆ ಬೇರೆ, ನಮ್ದೇ ನಡವಳಿಕೆನೆ ಬೇರೆ. ಅರ್ಥ ಆಯ್ತಾ? ನಾನು ಅವ್ರಂಗ್ ಬದುಕ್ತೀನಿ ಅಂತ ಹೋಗ್ಬೇಡಿ. ನಮ್ಮ ನಡತೆನೆ ಬೇರೆ, ನಮ್ಮ ನಡವಳಿಕೆನೆ ಬೇರೆ, ನಮ್ಮ ಬಿಹೇವಿಯರ್, ನಮ್ಮ ನಡವಳಿಕೆ ಅದು ಬೇರೆ. ನಮ್ಮನ್ನ ದೇವರು ಅಲ್ಲಿಂದ ಆ ನಡವಳಿಕೆಯಿಂದ ಬಿಡುಗಡೆ ಮಾಡಿ ಪ್ರತ್ಯೇಕಿಸ್ತಾನೆ. ಅದೇ ಸರಿ ಏನಾಗಿದ್ರೆ ನಮ್ಗೆ ಬಿಡುಗಡೆ ಅವಶ್ಯಕತೆ ಇರ್ತೀನಿಲ್ಲ. ಅವ್ರು ನಡೆದಂತೆ ನಡೆಯುವಂತಿದೆ ಸರಿ ಎಂಬುದಾಗಿ ಹೇಳಿದ್ರೆ ನಾವು ಇಲ್ಲಿಗೆ ಬರ್ಬೇಕಾದ ಅಗತ್ಯತೆ ಇಲ್ಲ. ನಾವು ಸರಿಯಾಗಿ ನಡ್ಕೋತಾನಿಲ್ಲ, ನಾವು ದೇವರಿಗೆ ಮೆಚ್ಚುಗೆಯಾಗಿ ಬದುಕ್ತಾನಿಲ್ಲ. ದೇವ್ರು ಏನ್ ಮಾಡಿದ್ದಾನೆ? ನಮ್ಮನ್ನ ಅದರೊಳಗಿಂದ ಆರಿಸಿಕೊಂಡಿದ್ದಾನೆ, ನಮ್ಮನ್ನ ದೇವ ತನ್ನ ಜನರನ್ನಾಗಿ ಮಾಡ್ಕೊಂಡಿದ್ದಾನೆ. ನಾವು ಇನ್ಮೇಲೆ ಅನ್ಯ ಜನರಂತೆ ನಡೆದುಕೊಳ್ಳಬಾರದೆಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ನಿಮಗೆ ಅರ್ಥ ಆಯ್ತು ನೆನೆಸ್ತಾನೆ? ದೇವ ಜನರ ಅಂತ ನಾವು ಅನ್ಯರಂತೆ, ಅರ್ಥ ಆಯ್ತಾ? ಅನ್ಯರಂತೆ ನಡೆದುಕೊಳ್ಳಿಕ್ಕೆ ನಮ್ಮನ್ನ ಕರೆದಿಲ್ಲ. ತಲ್ವೇ ಬೇರೆಯವರ ಹಾಗೆ ನಡೆದುಕೊಳ್ಳಿಕ್ಕೆ ನಮ್ಮನ್ನ ಕರೆದಿಲ್ಲ. ನಮ್ಮದೇ ಆದ ನಡವಳಿಕೆ ದೇವರು ತೋರಿಸ್ಕೊಟ್ಟಿದ್ದಾನೆ ಹೆಂಗ್ ನಡ್ಕೊಳ್ಬೇಕು ಅಂತ. ಹಾಗೆ ನಡೆದುಕೊಳ್ಳುವುದು ಬಹಳ ಬಹಳ ಪ್ರಾಮುಖ್ಯವಾದದ್ದಾಗಿದೆ ಪ್ರೇರೆ. ಅದರಿಂದ ದೇವರು ನಮ್ಮನ್ನು ಕರೆದಿದ್ದಾನೆ, ಸತ್ಯ. ಅದು ಆತನ ಪ್ಲಾನ್ ಮುಖಾಂತರ ನಾವು ಕರ್ಕೊಂಡು ಬರ್ಲಿಲ್ಲ, ನಮ್ಮನ್ನು ಕರೆದಿದ್ದಾನೆ ದೇವರು. ನಾವೆಂದಿಗೂ ದೇವ್ರನ್ನ ಕರೆದುಕೊಂಡು ಬರ್ಲಿಲ್ಲ, ಅಥವಾ ದೇವರೇ ನನ್ನ ಕರ್ಕೊಂಡೀನಿ ಎಂಬುದಾಗಿ ಕುಯ್ಕೊಂಡು ಬರ್ಲಿಲ್ಲ. ಆದ್ರೆ ದೇವರೇ ನಮ್ಮನ್ನ ಕರೆದಿದ್ದಾನೆ. ಕರೆದದಕ್ಕೆ ದೇವರು ಪಶ್ಚಾತ್ತಾಪ ಪಡುವಂತನಲ್ಲ, ಮತ್ತೆ ನಮ್ಮನ್ನ ಕರೆದಿದ್ದಾನೆ. ಅದರಿಂದ ನಾವು ಯೋಗ್ಯರಾಗಿ ನಡೆದುಕೊಳ್ಳಬೇಕಾಗಿದೆ. ಅನ್ಯ ಜನರಂತೆ ಅಲ್ಲ ನಡೆದುಕೊಳ್ಳಬೇಕಾದದ್ದು, ದೇವ ಜನರಿಗೆ ತಕ್ಕ ಹಾಗೆ ನಾವು ನಡೆದುಕೊಳ್ಳಬೇಕೆಂಬ ಸತ್ಯವನ್ನ ನಾವು ನೋಡುವಂತರಾಗಿದ್ದೇವೆ. ಈಗ ನಂತರ ನಾವು ಕರೆಯಲ್ಪಟ್ಟವರಾದ ಕಾರಣ ನಾವು ಈ ಲೋಕದಲ್ಲಿ ಏನೇ ಸಂಭವಿಸಿದ್ರು ಸಹ ನಾವು ಚಿಂತೆ ಮಾಡುವಂತ ಅಗತ್ಯತೆ ಇಲ್ಲ. ನಾನು ಹೇಳೋದು ಅರ್ಥ ಇದೆಯಾ? ದೇವರು ನಮ್ಮನ್ನು ಕರೆದಿರೋದ್ರಿಂದ, ದೇವರು ತನ್ನ ಒಳ್ಳೆ ಉದ್ದೇಶಕ್ಕಾಗಿ ನಮ್ಮನ್ನ ಕರೆದಿದ್ದಾನೆ. ಆದ್ರಿಂದ ನಮ್ಮ ಜೀವಿತದಲ್ಲಿ ಏನೇ ಘಟನೆಗಳು ಸಂಭವಿಸಿದ್ರು ಸಹ ಅದರಿಂದ ನಾವು ಭಯ ಪಡೋ ಅಗತ್ಯತೆನೇ ಇಲ್ಲ. ರೋಮಪತ್ರಿಕೆ ಓದೋಣ. ರೋಮಪತ್ರಿಕೆ 8ನೇ ಅಧ್ಯಾಯ 28ನೇ ವಚನ ಓದಿಕೊಳ್ಳೋಣ. ನಿಮ್ಮೆಲ್ಲರಿಗೂ ಸಹ ಚಿರಪರಿಚಿತವಾಗಿರ್ತಕ್ಕಂಥ ವಾಕ್ಯ ಭಾಗ. ರೋಮ 8ನೇ ಅಧ್ಯಾಯ 28ನೇ ವಚನ. ಓಕೆ, ದೇವರಿಗೆ ಮಹಿಮೆ ಆಗಲಿ. ಅಲ್ಲಿ ವಚನದಲ್ಲಿ ನೋಡುವಾಗ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ. ಅರ್ಥ ಆಯ್ತಾ? ಅಂದ್ರೆ ನಾವು ದೇವರ ಪ್ಲಾನ್ ಪ್ರಕಾರ ಕರೆಯಲ್ಪಟ್ಟವರಾದ ಕಾರಣ ಮತ್ತು ನಾವು ದೇವರನ್ನ ಪ್ರೀತಿಸುವವರಾದ ಕಾರಣ ನಮ್ಮ ಎಲ್ಲಾ ಕಾರ್ಯಗಳು ಏನಾಗ್ತವೆ? ಅನುಕೂಲವಾಗ್ತದೆ ಅಲ್ವೇ? ಹೇಗೆ ಅನುಕೂಲವಾಗ್ತದೆ? ಅಲ್ಲಿ ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ. ಹಾಗಿದ್ರೆ ಏನೇ ಸಂಭವಿಸಿದ್ರು ಸಹ ನಮ್ಮ ಹಿತಕ್ಕಾಗಿ ಆಗ್ತದೆ ಎಂಬುದನ್ನ ನೋಡುವಂತರಾಗಿದ್ದೇವೆ. ಏನೇ ನಮ್ಮ ಜೀವಿತದಲ್ಲಿ ಏನೇ ಬಂದ್ರು ಸಹ ಅದು ನಮ್ಮ ಹಿತಕ್ಕಾಗಿ ಆಗ್ತದೆ ಎಂಬುದನ್ನ ನೋಡುವಂತರಾಗಿದ್ದೇವೆ. ಹಾಗಿದ್ರೆ ನಾವು ಯಾವ ವಿಷಯದಲ್ಲಿ ಏನ್ ಮಾಡ್ಬೇಕಂತಿಲ್ಲ, ಚಿಂತೆ ಮಾಡುವಂತ ಅಗತ್ಯತೆ ಇಲ್ಲ. ನೀನು ದೇವ್ರನ್ನ ಪ್ರೀತಿ ಮಾಡಷ್ಟೇನೆ. ದೇವರು ತನ್ನ ಸಂಕಲ್ಪವನ್ನು ಕರೆದಿದ್ದಾನೆ, ನೀನ್ ದೇವ್ರ ಪ್ರೀತಿ ಮಾಡ್ಕೊಂಡು ಹೋಗಷ್ಟೇನೆ. ಇನ್ನು ಏನೇ ಬಂದ್ರು ಸಹ ಅದೇನಾಗ್ತದೆ? ನಮ್ಮ ಹಿತಕ್ಕಾಗಿ ಆಗ್ತದೆ. ಏನೇ ಆದ್ರೂ ಸಹ ನಮ್ಮ ಹಿತಕ್ಕಾಗಿ ಆಗ್ತದೆ. ಅದರಿಂದ ಒಂದು ವೇಳೆ ನಮ್ಮ ಜೀವಿತದಲ್ಲಿ ಎಂಥದ್ದೇ ಸಂದಿಗ್ಧ ಪರಿಸ್ಥಿತಿಗಳು ಬಂದರೂ ಸಹ ಅದರಲ್ಲಿ ಸ್ವಲ್ಪ ನಮಗೆ
ಸಂಕಟ, ಆತಂಕಗಳು ತಲ್ವೇ ಏನೆಲ್ಲ ಆಗ್ಬೋದು, ಆದ್ರೆ ಏನು ಆಗ್ಲಿಕ್ಕಿಲ್ಲ. ಯಾವುದು ನಮ್ಮ ಜೀವಿತದಲ್ಲಿ ಅಹಿತ ಆಗುದಿಲ್ಲ. ದೇವರು ನಮ್ಮನ್ನ ಕರೆದಿರುವಂತದ್ದು ಎಲ್ಲ ಇಕ್ಕಟ್ಟು ಮಧ್ಯದಲ್ಲಿ ಹಾದು ಹೋದ್ರೂ ಸಹ ನಮಗೆ ಹಿತ ಆಗ್ಬೇಕಂತಾನೆ. ಎಂಥ ಸನ್ನಿವೇಶದಲ್ಲಿ ಹಾದು ಹೋದ್ರು ಸಹ ನಮಗೆ ಒಳ್ಳೇದಾಗಬೇಕು ಅಂತಾನೆ. ಒಂದು ನಾನು ನಿನ್ನ ಕುರಿತಾಗಿ ಆಲೋಚನೆ ಮಾಡಿಕೊಂಡಿರ್ತಕ್ಕಂಥ ಆಲೋಚನೆ ಎಂಥದ್ದಲ್ಲ, ಅಹಿತಕರವಾದ ಆಲೋಚನೆ ಅಲ್ಲ, ಹಿತದ ಆಲೋಚನೆಗಳೇ. ಗೊತ್ತಲ್ಲ ವಚನ ನಿಮಗೆ? ಹಾಗಿದ್ರೆ ದೇವರು ನಮ್ಮ ಕುರಿತಾಗಿ ಏನ್ ಬಯಸ್ತಾರೆ? ಹಿತವಾದ ಆಲೋಚನೆಗಳನ್ನ ಬಯಸುವಂತನಾಗಿದ್ದಾನೆ. ಯೇಸು ಕ್ರಿಸ್ತನು ತನ್ನ ಸುಖವನ್ನ ನೋಡಿಕೊಳ್ಳಲಿಲ್ಲ. ಇದೇ ತಾನೆ? ತನ್ನ ಸುಖವನ್ನ ದೇವ್ರು ನೋಡ್ಕೊಳ್ಳಿಲ್ಲ. ಯೇಸು ಕ್ರಿಸ್ತನು ತನ್ನ ಸುಖವನ್ನು ನೋಡ್ಕೊಳ್ಳಿಲ್ಲ. ರೋಮ 15:5 ಬರೆಯಲ್ಪಟ್ಟಿದೆ ತಾನೆ. 1ನೇ ವಚನದಲ್ಲಿ, 2ನೇ ವಚನದಲ್ಲಿ, 2ನೇ ವಚನದಲ್ಲಿ ಓದುವಾಗ ತನ್ನ ಸುಖವನ್ನ ಆತ ನೋಡಿಕೊಳ್ಳಿಲ್ಲ. ಅವನ ಸುಖವನ್ನು ನೋಡಿಕೊಳ್ಳಲಿ. ಯಾಕೆಂದ್ರೆ ಕ್ರಿಸ್ತನು ಸಹ ತನ್ನ ಸುಖವನ್ನು ನೋಡಿಕೊಳ್ಳಲಿಲ್ಲ. ಗಮನಿಸಿ, ಅಂದ್ರೆ ಯೇಸು ಕ್ರಿಸ್ತನು ಆಗಿದ್ರೆ ತನ್ನ ಸುಖ ನೋಡ್ಕೊಳ್ಳಿಲ್ಲ ಅಂದ್ರೆ ಯಾರ ಸುಖಕ್ಕಾಗಿ ಆತನು ಈ ಲೋಕದಲ್ಲಿ ಬದುಕಿದನು, ಪ್ರಾಣ ಕೊಟ್ಟನು? ಯೋಚನೆ ಮಾಡಿ. ಯಾರ ಸುಖಕ್ಕಾಗಿ ಆ ಕರ್ತನು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟದ್ದು? ಯಾರ ಒಳ್ಳೇದಕ್ಕಾಗಿ ಆತನು ಪ್ರಾಣ ಕೊಟ್ಟಂತದ್ದು? ಯಾರ ಹಿತಕ್ಕಾಗಿ ಆತನು ಪ್ರಾಣ ಕೊಟ್ಟನು? ಯಾರಿಗೋಸ್ಕರ ಅವಮಾನವನ್ನು ತಾಳಿಕೊಂಡಂತದ್ದು? ಯಾರಿಗೋಸ್ಕರ ಮೊಳೆಗಳನ್ನು ಹೊಡಿಸಿಕೊಂಡನು? ಯಾರಿಗೋಸ್ಕರ ಆತನು ಮುಳ್ಳಿನ ಕಿರೀಟನ ಹಾಕಿಸಿಕೊಂಡನು? ಯಾರಿಗೋಸ್ಕರ ಅವಮಾನ ತಾಳಿಕೊಂಡಂತದ್ದು? ಯಾರ ಹಿತಕ್ಕಾಗಿ, ಯಾರ ಸುಖಕ್ಕಾಗಿ? ಯೋಚನೆ ಮಾಡಿ ಪ್ರಿಯರೇ. ನನ್ನ ನಿಮ್ಮ ಸುಖಕ್ಕಾಗಿ, ನಮ್ಮ ಹಿತಕ್ಕಾಗಿ. ಹಾಗಿದ್ರೆ ನಮ್ಮ ಕರ್ತನ ಹೃದಯದಲ್ಲಿರುವಂತ ಆಸೆ ಏನು? ನಮಗೆಲ್ಲೋ ಏನಾಗಬೇಕು ಅಂತ? ಹಿತವಾಗ್ಬೇಕು. ಇದು ಪ್ರಿಯರೇ ನಮ್ಮ ಕರ್ತನ ಹೃದಯದಲ್ಲಿರ್ತಕ್ಕಂಥ ಆಸೆ. ನನ್ನನ್ನ ಹಿಂಸೆ ಮಾಡಿದ್ರು ಪರವಾಗಿಲ್ಲ, ನನಗೆ ಮೊಳೆ ಹೊಡೆದ್ರು ಪರವಾಗಿಲ್ಲ, ನನಗೆ ಉಗುಳಿದ್ರು ಪರವಾಗಿಲ್ಲ, ಜನರಿಗೆ ಸುಖ ಆಗ್ಬೇಕು, ಮನುಷ್ಯರಿಗೆ ಬಿಡುಗಡೆ ಆಗ್ಬೇಕು. ಇದಕ್ಕಾಗಿ ಕರ್ತನಾಂತ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟನು. ಹಾಗಿದ್ರೆ ದೇವರು ನಮ್ಮನ್ನ ತನ್ನ ಸಂಕಲ್ಪ ಮೇಲೆಗೆ ಆರಿಸಿಕೊಂಡಿರುವಾಗ ಏನಾಗ್ತದೆ? ನಾವು ಆತನನ್ನ ಪ್ರೀತಿಸ್ತಾ ಇದ್ರೆ ಎಲ್ಲವೂ ಸಹ ನಮ್ಮ ಹಿತಕ್ಕಾಗಿ ಅನುಕೂಲವಾಗ್ತದೆ. ಅದನ್ನೇ ನೋಡ್ತೀವಲ್ಲ, ಆತನನ್ನು ಪ್ರೀತಿಸುವ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ. ಅದರಿಂದ ಪ್ರಿಯರೇ, ಎಂಥದೇ ಸನ್ನಿವೇಶ ಬಂದರೂ ಸಹ ಅದರ ಹಿಂದೆ ದೇವರು ನಮಗೆ ಹಿತ ಮಾಡ್ತಾ ಇದ್ದಾನೆ ಎಂಬುದನ್ನು ತಿಳ್ಕೊಳ್ಳಬೇಕು. ಅದರ ಹಿಂದೆ ದೇವರು ಹಿತ ಬಯಸ್ತಾ ಇದ್ದಾನೆ ಎಂಬುದನ್ನು ತಿಳ್ಕೊಳ್ಳೋದು ಮುಖ್ಯವಾದಂಥದ್ದು ಪ್ರಿಯರೇ. ಓಕೆ, ನಾವು ಮುಂದೆ ಓದುವ ಸಮಯದಲ್ಲಿ ಈಗ ದೇವರು ನಮ್ಮನ್ನ ಕರೆದು ತನ್ನ ಸಂಕಲ್ಪ ಮೇರೆಗೆ ಏನೆಲ್ಲ ಮಾಡಿದ್ದಾನೆ. 29ನೇ ವಚನ ಓದುವಾಗ, 8ನೇದು 29ನೇ ವಚನ. ಓಕೆ, ಮೊದಲನೇ ಒಂದು ಸ್ಟೆಪ್ ಏನ್ ಮಾಡಿದ್ರು? ದೇವರ ಮಗನಿಗೆ, ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು. ಎಷ್ಟು ಮಂದಿ? ಅನೇಕ ಮಂದಿ ಸಹೋದರರು. ಯಾರಿಗೆ? ಅನೇಕ ಮಂದಿ ಸಹೋದರರು. ಯಾರಿಗೆ? ಕರ್ತನಾಂತ ಯೇಸು ಕ್ರಿಸ್ತನಿಗೆ ಅನೇಕ ಮಂದಿ ಸಹೋದರರನ್ನ ತನ್ನ ಭವಿಷ್ಯತ್ ಜ್ಞಾನದಲ್ಲಿ ದೇವರು ಕಂಡಿದ್ದಾನೆ. ಅರ್ಥ ಆಯ್ತಾ? ಯೇಸು ಕ್ರಿಸ್ತನು ಬರ್ಲಿಕ್ಕಿಂತ ಮುಂಚೆ ಯೇಸು ಕ್ರಿಸ್ತನಲ್ಲಿ ಅನೇಕ ವ್ಯಕ್ತಿಗಳನ್ನ, ಅನೇಕ ಸಹೋದರರನ್ನ ದೇವರು ಕಂಡಿದ್ದಾನೆ. ನನಗೆ ಅರ್ಥ ಇದೆಯಾ? ನಮ್ಮನ್ನ ಆರಿಸ್ಕೊಂಡದ ಹೆಂಗೆ ದೇವರು? ತನ್ನ ಹೇಳಿ, ಪೇತ್ರನ ಬರೆದ ಪತ್ರಿಕೆ ಇದೆಲ್ಲ 1ನೇ ವರ್ಷದಲ್ಲಿ ಏನಿದೆ? ಪ್ರೀ ಡೆಸ್ಟಿನೇಷನ್. ಓಕೆ, ಓದಿ ವಚನ.
ಓಕೆ, ಎರಡು ನಮ್ಮ ಅಲ್ಲಿ ಲಾಸ್ಟ್ ಲೈನ್ ಏನು? ತಂದೆಯಾದ ದೇವರ ಭವಿಷ್ಯದ ಜ್ಞಾನಕ್ಕನುಸಾರವಾಗಿ ಆರಿಸಲ್ಪಟ್ಟವರಿಗೆ. ಅರ್ಥ ಆಯ್ತಾ? ಹಾಗಿದ್ರೆ ದೇವರ ಜ್ಞಾನದಲ್ಲಿ ನಾವೆಲ್ಲರೂ ಇದ್ದಂತವರಾಗಿದ್ದೆವು, ಆರಿಸಲ್ಪಟ್ಟಂತವರಾಗಿದ್ದೆವು. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರಲಿಕ್ಕಿಂತ ಮುಂಚೆನೆ ನಮ್ಮನ್ನ ತನ್ನ ಮಗನ ಸಾರೂಪ್ಯಳವರಾಗುವುದಕ್ಕೆ ತಂದೆ ಮೊದಲೇ ನೇಮಿಸಿದ್ದನೆಂಬುದಾಗಿ ನೋಡುವಂತರಾಗಿದ್ದೇವೆ. ಅನೇಕ ಮಂದಿ ಸಹೋದರರನ್ನ ಯೇಸುವಿನಲ್ಲಿ ತಂದೆಯಾದ ದೇವರು ಕಂಡಿರುವಂತದ್ದು ಅರ್ಥ ಅಲ್ಲ. ಅದರಿಂದ ನಾವು ಅಕಸ್ಮಿತಾಗಿ ಇಲ್ಲಿಗೆ ಬಂದಂತವರಲ್ಲ, ನಾವು ಅಕಸ್ಮಿತಾಗಿ ಇಲ್ಲಿಗೆ ಬಂದಿರುವಂತವರಲ್ಲ, ಅಕಸ್ಮಿತಾಗಿ ದೇವ್ರ ಮಕ್ಕಳಾಗಿರುವಂತವರಲ್ಲ, ಅಕಸ್ಮಾತ್ ಆಗಿ ನಾವು ಕರ್ತನ ಕಂಡುಕೊಂಡಂತವರಲ್ಲ. ಇದು ದೇವರ ಪ್ಲಾನ್. ನಾವು ಅಪೊಸ್ತಲರ ಕೃತ್ಯದಲ್ಲಿ ಓದ್ತೇವೆ, ನಿತ್ಯ ಜೀವಕ್ಕೆ ನೇಮಿಸಲ್ಪಟ್ಟವರೆಲ್ಲರೂ ಮುಂದುವರಿಸ್ಬೇಕು ನೀವು ವಾಕ್ಯನ. 13ನೇ 48ನೇ ವಚನ, ನಿತ್ಯ ಜೀವಕ್ಕೆ ನೇಮಿಸಲ್ಪಟ್ಟರೆಲ್ಲರೂ ನಂಬಿದರು. ಓದನ ವಚನ ಓದಿ, ಅಲ್ಲಿ ಇದೆ 13:48. ನಿತ್ಯ ಜೀವಕ್ಕೆ ನೇಮಿಸಲ್ಪಟ್ಟವರೆಲ್ಲರೂ ನಂಬಿದರು. ಹಾಗಿದ್ರೆ ಮೊದಲೇನಾಗಿತ್ತು? ನೇಮಕ ಆಗಿತ್ತು, ಅವರೆಲ್ಲ ನಂಬಿದರು ಅಂತ. ನಿಮ್ಗೆ ಅರ್ಥ ಆಯ್ತಾ ಈಗ? ಹಾಗಿದ್ರೆ ನಾನು ನೀವು ಫಸ್ಟೇ ನೇಮಕವಾದಂತವ್ರು, ಕರೆಯಲ್ಪಟ್ಟಂತವ್ರು, ನಾವು ನಂಬಿಕೆಗೆ ಬಂದ್ವಿ. ದೇವರಿಗೆ ಮಹಿಮೆ ಉಂಟಾಗಲಿ, ಸುವಾರ್ತೆ ಕೇಳಿಸ್ಕೊಂಡು ನಂಬಿಕೆಗೆ ಬಂದ್ವಿ. ಅದರ ಅರ್ಥ ಏನು? ನಾವು ಅಕಸ್ಮಾತ್ ಆಗಿ ಬಂದಂತವರಲ್ಲ ಎಂಬ ಸತ್ಯವನ್ನು ಇಲ್ಲಿ ನೋಡುವಂತರಾಗಿದ್ದೇವೆ. ಅದಕ್ಕೇನೆ ಪೌಲನ್ ಹೇಳ್ತಾನೆ, ನನ್ನ ತಾಯಿಯ ಗರ್ಭದೊಳಗಿಂದ ಆರಿಸಿಕೊಂಡನು. ಎಫೆಸ ಪತ್ರಿಕೆ ಆದಿಯಲ್ಲೇ ದೇವರು ನಮ್ಮನ್ನ ಆರಿಸಿಕೊಂಡನು. ಎಫೆಸ ಪತ್ರಿಕೆ 1:3 ವಚನ ಬರೆಯಲ್ಪಟ್ಟಿದೆ. 1:3 ಬೇಗ ಓದ್ಬೇಕು. ನಮ್ಮನ್ನ ಜಗದೋತ್ಪತ್ತಿಗಿಂತ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ದೇವರಿಗೆ ಮಹಿಮೆ ಆಗಲಿ. ಜಗದೋತ್ಪತ್ತಿಗಿಂತ ಮುಂಚೆ, ಅದೇ 12ನೇ ವಚನ. ಆದಿಯಲ್ಲೇ ಆರಿಸಿಕೊಂಡನು. ಸಂಕಲ್ಪದ ಮೇರೆಗೆ ನಮ್ಮನ್ನು ಆದಿಯಲ್ಲಿಯೇ ಆರಿಸಿಕೊಂಡನು. ಹಾಗಿರರ್ಥ ದೇವರು ನಮ್ಮನ್ನ ಮೊದಲೇ ಆರಿಸಿಕೊಂಡಂತವನಾಗಿದ್ದಾನೆ. ಹಾಗಿದ್ರೆ ನಾವು ಅಕಸ್ಮಿತ್ ಆಗಿ ಬಂದಂತವರಲ್ಲ ಎಂಬ ಸತ್ಯವನ್ನು ನೋಡ್ತೇವೆ. ನಾವು ದೇವರ ಪ್ಲಾನ್ ಅಲ್ಲಿ ಇದ್ದಂತವರು, ದೇವರ ಯೋಜನೆಯಲ್ಲಿ ಒಳಗೊಂಡಂತವರಾಗಿದ್ದೆವು. ಅದಕ್ಕೇನೆ ನಾವು ರೋಮ ಪತ್ರಿಕೆಯಲ್ಲೂ ಸಹ ಓದುವಂತದ್ದು. ರೋಮ ಪತ್ರಿಕೆ 9ನೇ ಅಧ್ಯಾಯದಲ್ಲಿ ಮತ್ತೊಂದು ವಚನ ಓದುತ್ತೇವೆ. 9ನೇ ಅಧ್ಯಾಯ ಏಸಾವ ಮತ್ತು ಯಾಕೋಬನ ಕುರಿತಾಗಿ ಮಾತಾಡುವಾಗ 11-12ನೇ ವಚನ ಓದನ. ಆ ಸಂಕಲ್ಪವು ಪುಣ್ಯ ಕ್ರಿಯೆಗಳ ಮೇಲೆ ಆಧಾರವಿಲ್ಲದೆ ಕರೆಯುವಾದ ಮೇಲೆ ಆಧಾರಗೊಂಡಿದೆ. ಓಕೆ, ಇಲ್ಲಿ ಗಮನಿಸಿ ವಾಕ್ಯದಲ್ಲಿ ಏನಿದೆ? ಇಬ್ಬರು ಮಕ್ಕಳು, ಅವಳಿ ಮಕ್ಕಳು ಎಲ್ಲಿದ್ರು? ರೆಬೆಕ್ಕಳು, ಗೊತ್ತಲ್ಲ? ಆವಾಗ ಅವು ಇನ್ನೂ ಹುಟ್ಟದೆಯೂ ಒಳ್ಳೆದನ್ನಾಗಲಿ ಕೆಟ್ಟದ್ದನ್ನಾಗಲಿ ಮಾಡದೇ ಇರುವಾಗಲೇ ಏನು ದೈವೋಕ್ತಿ ಅವಳಿಗೆ ಹೇಳಲ್ಪಟ್ಟಿತ್ತು? ರೆಬೆಕ್ಕಳಿಗೆ ಇನ್ನು ಮಕ್ಕಳು ಹುಟ್ಟೇ ಇಲ್ಲ. ಆಗಲೇ 2 ಫೈಟಿಂಗ್ ಆಡ್ತಾ ಒಳಗಡೆ ಅಲ್ವಾ? ಆ ಸಂದರ್ಭದಲ್ಲಿ ವಿಚಾರಣೆ ಮಾಡ್ಲಿಕ್ಕೆ ಹೋದಾಗ ದೇವರ ಹತ್ರ ದೇವ್ರ ಏನ್ ಹೇಳಿದ್ದು? ಹಿರಿಯದು ಕಿರಿಯದಕ್ಕೆ ಸೇವೆ ಮಾಡ್ತದೆ ಎಂಬುದಾಗಿ ದೈವೋಕ್ತಿ ಆಕೆಗೆ ಉಂಟಾಯ್ತು. ಇನ್ನೂ ಹುಟ್ಟಿಲ್ಲ, ಇನ್ನೂ ಒಳ್ಳೇದ್ ಕೆಟ್ಟದ್ದು ಮಾಡಿಲ್ಲ ಅಲ್ವಾ? ಹಾಗಿದ್ರೆ ದೇವ್ರೇನ್ ಮಾಡಿದನೋ, ಒಂದು ಮಗುವನ್ನ ತನಗಾಗಿಲ್ಲಿ 2ರಲ್ಲಿ ಒಂದನ್ನ ಆರಿಸಿಕೊಂಡಿದ್ದಾನೆ. ಯಾರನ್ನ? ಯಾಕೋಬನನ್ನ. ನಿಮ್ಗೆ ಅರ್ಥ ಆಯ್ತಾ? ಓಕೆ, ಇದರಿಂದ ನಮ್ಗೆ ಅರ್ಥವಾಗುವಂತದ್ದೇನು?
ಇದರಿಂದ ನಮ್ಗೆ ಅರ್ಥವಾಗುದೇನು? ಅಲ್ಲಿ ದೇವರು ತನಗೆ ಮನಸ್ಸಿದ್ದವರನ್ನು ಆರಿಸಿಕೊಳ್ಳುತ್ತಾನೆಂಬ ಸಂಕಲ್ಪವು ಸ್ಥಿರವಾಗಿರಬೇಕೆಂದು ತೋರಿಸಿದನು. ಅಂದ್ರೆ ದೇವರ ಸಂಕಲ್ಪದ ಮೇರೆಗೆ ನಾವು ಕರೆಯಲ್ಪಟ್ಟಿರುವಂಥದ್ದು. ಅದನ್ನ ಇಲ್ಲಿ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಾ ಇದೆ. ಅದರಿಂದ ನಮ್ಮ ಯಾವುದೇ ಪುಣ್ಯ ಕ್ರಿಯೆಗಳಿಂದ ಇಲ್ಲಿ ಬಂದಿಲ್ಲ ನಾವು, ಅಥವಾ ನಮ್ಮ ಯಾವುದೇ ಒಳ್ಳೆತನ ನೋಡಿ ದೇವರು ನಮ್ಮನ್ನ ಆರಿಸಿಕೊಂಡಿಲ್ಲ. ದೇವರು ಸಂಕಲ್ಪ ಮಾಡಿದನು, ಪ್ಲಾನ್ ಮಾಡಿದನು, ಅದರ ಪ್ರಕಾರ ನಮ್ಮನ್ನ ಆರಿಸಿಕೊಂಡಿದ್ದಾನೆ. ಅದರಿಂದ ಪ್ರಿಯರೇ, ನಾವು ನೋಡುವಾಗ ತನ್ನ ಮಗನಿಗೆ ಅನೇಕ ಸಹೋದರನ್ನ ಮೊದಲೇ ಕಂಡಿದ್ದನು ತಂದೆ. ಓಕೆ, ಆ ಸಹೋದರರನ್ನ ತನ್ನ ಮಗನ ಸಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದ್ದನು. ತನ್ನ ಮಗನ ಸಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದ್ದನು ಎಂಬುದಾಗಿ ನೋಡುವಂತರಾಗಿದೆ. ಹಾಗಿದ್ರೆ ಆಲ್ರೆಡಿ ನಾವು ಈ ರಕ್ಷಣೆಗೆ ಬರ್ಲಿಕ್ಕಿಂತ ಮುಂಚೆನೆ ಏನಾಗಿತ್ತು ನಮ್ ಕುರಿತಾಗಿ ಹೇಳಿ, ದೇವರಿಗೆ ಸ್ತೋತ್ರ ಮಾಡೋ ವಿಷಯದಲ್ಲಿ ಗೊತ್ತಲ್ಲ. ನಾವು ಇನ್ನೂ ರಕ್ಷಣೆಗೆ ಬರ್ಲಿಕ್ಕಿಂತ ಮುಂಚೆನೆ ನಮಗೆ ಒಳ್ಳೇದು ಕೆಟ್ಟದ್ದು ಏನು ಗೊತ್ತಿಲ್ದಿರುವಾಗಲೇ, ಅಥವಾ ತಾಯಿ ಗರ್ಭದಲ್ಲಿರುವಾಗಲೇ, ಅದಕ್ಕಿಂತ ಮುಂಚೆನೆ ದೇವ್ರೇನ್ ಮಾಡಿದನು? ನಮ್ಮನ್ನ ತನ್ನ ಮಗನ ಸಾರೂಪ್ಯಳವರಾಗುವುದಕ್ಕೆ ನೇಮಿಸಿದ್ದನು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಈಗ ತಂದೆಯಾದ ದೇವರು ಒಬ್ಬನೇ ಮಗನೆಲ್ಲ ನೋಡ್ತಾ ಇರುವಂತದ್ದು. ಅರ್ಥ ಇದ್ದಾನೆ ಹೇಳದ್ದು? ಯೂನಿಕ್ಸ್ ಅನ್ನು ಒಬ್ಬಿದ್ದಾನೆ, ಹಿರಿ ಮಗನು. ಯಾರು? ಯೇಸು ಕ್ರಿಸ್ತನು. ಅವನ ಜೊತೆಯಲ್ಲಿ ಇನ್ನು ಅನೇಕ ಮಕ್ಕಳು ಆತನ ಜೊತೆಯಲ್ಲಿ ನಿಲ್ಬೇಕೆಂಬತಕ್ಕಂಥದ್ದು ತಂದೆಯ ಉದ್ದೇಶವಾಗಿತ್ತು. ಅರ್ಥ ಆಯ್ತಾ? ಆ ರೀತಿಯಂತ ಒಂದು ದರ್ಶನ ಆತನು ಮಾಡಿದನು, ಅಥವಾ ಆ ರೀತಿಯಂತ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ನನ್ನ ಮಗನು, ಅವನಿಗೆ ಅನೇಕ ಮಂದಿ ಸಹೋದರರು. ಇದನ್ನ ದೇವರು ಕಂಡಂಥದ್ದು. ಆ ಸಹೋದರಲ್ಲಿ ನಾನು ನೀವು ಒಬ್ಬರು. ಅರಿಂದ ಪ್ರಿಯರೇ, ಅನೇಕ ಮಂದಿ ಸಹೋದರಿದ್ದು ಅವರಲ್ಲಿ ಆತನೇ ಹಿರಿಯವನು ಅಲ್ವಾ, ಜ್ಯೇಷ್ಠ ಪುತ್ರನು ಅಂತಲ್ವೇ. ನಂತರ ಏನಾಗಬೇಕು ಅಂತ ನೇಮಿಸಿದ ನಮ್ಮನ್ನ, ಏನಾಗಬೇಕು ಅಂತ ನೇಮಿಸಿದ್ದಾನೆ. ಆತನ ಸಾರೂಪ್ಯ, ಅಂದ್ರೆ ಯೇಸು ಕ್ರಿಸ್ತನ ಸಾರೂಪ್ಯಳವರಾಗಬೇಕು, ತನ್ನ ಮಗನ ಸಾರೂಪ್ಯಳವರಾಗಬೇಕಂತ ಮೊದಲೇ ಏನ್ ಮಾಡಿದನೋ ನೇಮಿಸಿದನೆಂಬುದಾಗಿ ನೋಡುವಂತರಾಗಿದ್ದೇವೆ ಅಲ್ವೇ. ನಂತರ ಎರಡನೇದು, ಎರಡನೇ ಒಂದು ಸ್ಟೆಪ್ ನೇಮಕ ಆಯ್ತು. ದೇವರು ನೇಮಿಸಿದ್ದನು. ಏನಕ್ಕೆ? ತನ್ನ ಮಗನ ಸಾರೂಪ್ಯಳವರಾಗೋದಕ್ಕೆ ಮೊದಲೇ ನೇಮಿಸಿದನು. ಆಮೇಲೆ ಮತ್ತು ಮೊದಲು ನೇಮಿಸಿದನು, ಅವರನ್ನು ಕರೆದನು. ತಾನು ನೇಮಿಸಿದಂತ ವ್ಯಕ್ತಿಗಳನ್ನ ದೇವರು ಕರೆದನು. ಹೇಗೆ ಕರೆದನು? ಹೇಗೆ ಕರೆದನು? ಸುವಾರ್ತೆ ಮೂಲಕ ಕರೆದನು. ಸುವಾರ್ತೆ ಮೂಲಕ ಕರೆದನು. ನಿಮ್ಮೆಲ್ಲರ ಬಳಿಗೂ ನನ್ನ ಬಳಿಗೂ ಸುವಾರ್ತೆ ಬಂದಿತ್ತು. ದೇವರು ಸುವಾರ್ತೆ ಮುಖಾಂತರ ನಮ್ಮನ್ನ ಕರೆದನು. ಈಗ ಸುವಾರ್ತೆ ಕೇಳಿಸಿಕೊಂಡು ಕರ್ತನಾಂತ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟದ ನಮ್ಮನ್ನ ಏನಾಗಿ ಮಾಡಿದನೋ, ಯಾರನ್ನು ಕರೆದನೋ ಅವರನ್ನ ನೀತಿವಂತರೆಂಬುದಾಗಿ ನಿರ್ಣಯಿಸಿದನು. ಈಗ ನೀತಿವಂತರ ನಾವು? ನೀತಿವಂತರಿಲ್ವೋ? ನೀತಿವಂತರು. ನಂಬಿದ್ರೆ, ನಂಬಿಲ್ಲ ಅಂದ್ರೆ ಇಲ್ಲ. ಅರ್ಥ ಆಯ್ತಾ? ನಿಮ್ಮನ್ನ ಸುವಾರ್ತೆ ದೇವರು ಕರೆದು ನೀವು ನಂಬಿಕೆ ಇಟ್ಟಿದ್ರೆ ಏನಾಗಿದ್ದೀರಾ? ನೀತಿವಂತರಾಗಿದ್ದೀರಾ. ನೀತಿವಂತರು. ಓಕೆ, ನೀತಿವಂತರ ಅಂದ್ರೆ ಅರ್ಥ ಏನು? ನೀತಿವಂತರ ಅಂದ್ರೆ ಅರ್ಥ ಏನಪ್ಪಾ? ನೀತಿವಂತರ ಅರ್ಥ ಏನು? ಗುಡ್, ಬಹಳ ಚೆನ್ನಾಗಿ ಹೇಳ್ತಾನೆ. ಕೆಟ್ಟದ್ ಮಾಡದೆ ಒಳ್ಳೇದನ್ನೇ ಮಾಡುವಂತವ್ರು ಅಲ್ವಾ? ಓಕೆ, ನೀತಿವಂತರು ಎಂಬುದಾಗಿ ಹೇಳುವಾಗ ರೈಟ್ ವಿತ್ ಗಾಡ್ ಅಂತ, ದೇವ್ರ ಜೊತೆಗೆ ಸರಿಯಾಗಿರುವಂತವ್ರು. ಓಕೆ, ಅಂದ್ರೆ ಯಾವ ಕಳಂಕ ಇಲ್ಲದೆ ದೇವ್ರ ಮಧ್ಯೆ ಸರಿಯಾಗಿ ನಿಂತಿರುವಂತವ್ರು ಅಂತ ನೀತಿವಂತರು ಅಂದ್ರೆ. ಕ್ರಿಸ್ತನಲ್ಲಿ ದೇವರ ಮುಂದೆ ನೀತಿವಂತರಾಗಿ ನಿಂತಿರುವಂಥದ್ದು. ನಾವು ನಮ್ಮಷ್ಟಕ್ಕೆ ನಾವಲ್ಲ, ಕ್ರಿಸ್ತನಲ್ಲಿ. ಕ್ರಿಸ್ತನು ಯಾವ ವಸ್ತ್ರ ತೆಗೆದುಕೊಂಡು ಯಾವ ವಸ್ತ್ರ ಕೊಟ್ರು ನಮ್ಗೆ? ಯಾವ ವಸ್ತ್ರ ಅವ್ರು ತಕೊಂಡು ಯಾವ ವಸ್ತ್ರ ನಮಗ್ ಕೊಟ್ರು? ನೀತಿ ಎಂಬ ವಸ್ತ್ರ ನಮಗ್ ಕೊಟ್ರು. ಯಾವ ವಸ್ತ್ರ ತಕೊಂಡ್ರು?
ಫಿಲ್ತಿ ಫಿಲ್ತಿ ಅಲ್ವಾ? ನಮ್ಮ ಧರ್ಮ ಕಾರ್ಯಗಳೆಲ್ಲ ಹೊಲೆಯ ಬಟ್ಟೆ ಅಂತಿದೆ, ಗೊತ್ತಲ್ಲ? ಹೊಲೆಯ ಬಟ್ಟೆ, ಹೊಲಸು ಬಟ್ಟೆ ಅಂದ್ರೆ ಪಾಪ ಅಂತ ಅಷ್ಟೇ, ಇನ್ನೇನಲ್ಲ. ನಮ್ಮ ಪಾಪದ ವಸ್ತ್ರವನ್ನ ಯಾರು ತಕೊಂಡ್ರು? ಮೈಲಿಗೆ ವಸ್ತ್ರ ಯಾರು ತಕೊಂಡ್ರು? ಕರ್ತನಾದಂತ ಯೇಸು ತೆಗೆದುಕೊಂಡು. ಅದಕ್ಕೆ ಹೇಳಲ್ವಾ, ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡನು. ಆತನು ನಮ್ಮನ್ನ ದೇವರಿಗೆ ಸಮರ್ಪಕವಾದ ನೀತಿ ಸ್ವರೂಪಗಳನ್ನಾಗಿ ಮಾಡೋದಕ್ಕೋಸ್ಕರ. ಇದೇ ತಾನೆ 2 ಕೊರಿಂಥ 5:21 ಹ್ಮ್. ಪಾಪ ಜ್ಞಾನವಿಲ್ಲದ ಆತನನ್ನು ಪಾಪ ಸ್ವರೂಪಿಯಾಗ ಮಾಡಿದನು. ಅರ್ಥ ಆಯ್ತಾ? ಅಂದ್ರೆ ನಮಗೇನ್ ಮಾಡ್ಲಿಕ್ಕೆ? ಸಮರ್ಪಕವಾದ ನೀತಿ ಸ್ವರೂಪಿಗಳನ್ನಾಗಿ ಮಾಡ್ಲಿಕ್ಕೆ ಅಲ್ವಾ? ಯಾರಲ್ಲಿ? ಕ್ರಿಸ್ತನಲ್ಲಿ. ನಾವು ಸಮರ್ಪಕವಾದ ನೀತಿ ಸ್ವರೂಪಿಗಳಾಗುವಂತೆ ಪಾಪ ಜ್ಞಾನವಿಲ್ಲದ ಯೇಸು ಕರ್ತನನ್ನ ಪಾಪ ಸ್ವರೂಪಿಯಾಗಿ ಮಾಡಿದನು. ಈ ಇಂಗ್ಲಿಷ್ ಅಲ್ಲಿ ಏನಿದೆ? ಬಿಕಮ್ ಸಿನ್ ಫಾರ್ ಅಸ್ ಅಂತ. ಸಿನ್ ಫಾರ್ ಅಸ್ ಅದೇ ತಾನೆ ಇಂಗ್ಲಿಷ್ ಅಲ್ಲಿ. ಬೈಬಲ್ ಇದೆ, ಇಂಗ್ಲಿಷ್ ಬೈಬಲ್ ಇದೆಯಾ? ಹಾ, ಸಿನ್. ಓಕೆ, ಅಲ್ಲಿ ನೋಡಿ. ಅಂದ್ರೆ ಪಾಪಿ ನಾವು. ಯಾರು ಪಾಪಿ ಆದ್ರು? ನಮ್ ಪಾಪ ಹೊತ್ಕೊಂಡಿದ್ರೆ ಅಂದ್ರೆ ಯೇಸು ಕ್ರಿಸ್ತನು ಪಾಪಿ ಆಗಿ ನಿಂತನು. ಅರ್ಥ ಆಯ್ತಾ? ಈಗ ನಮ್ಮ ಹೊಲಸೆಲ್ಲ ಅವ್ರ ಮೇಲೆ ಹೋಯ್ತು. ನಾವ್ ಮಾಡಿದಂಥದ್ದು ಅವ್ರು ಮಾಡಿದಲ್ಲ. ಅವರು ನಮಗೆ ನೀತಿ ವಸ್ತ್ರ ಒದಿಸಿ ನಮ್ಮ ಪಾಪದ ವಸ್ತ್ರವನ್ನು ತಾವು ತೆಗೆದುಕೊಂಡ್ರು. ಅರ್ಥ ಆಯ್ತಾ? ಅದರಿಂದ ನಾವು ನೀತಿವಂತರಾದೇವೆ ಅಲ್ವೇ? ಅದರಿಂದ ಯಾರನ್ನು ದೇವರು ಕರೆದನು ಅವರನ್ನು ನೀತಿವಂತರನ್ನಾಗಿ ನಿರ್ಣಯಿಸಿದನು. ಅವ್ರ ನೀತಿವಂತರನ್ನಾಗಿ ನಿರ್ಣಯಿಸಿದನು. ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಆ ನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನ ದೇವರ ಬಳಿಗೆ ಸೇರಿಸುವುದಕ್ಕೋಸ್ಕರ ಏನು ಮುಂದೆ 3:18 1 ಪೇತ್ರ 3:18 ಅಲ್ವಾ? ಸಿಕ್ತನ? ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣೆಗೋಸ್ಕರ ಬಾಧೆಪಟ್ಟು ಸತ್ತನು. ಅರ್ಥ ಆಯ್ತಾ? ಇಲ್ಲಿ ನೀತಿವಂತನು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟನು. ನಮ್ಮನ್ನು ದೇವರ ಬಳಿಗೆ ಸೇರಿಸಲಿಕ್ಕಾಗಿ. ಆಗಿದ್ರೆ ಪ್ರಿಯರೇ, ಕರ್ತನಾದಂತ ಯೇಸುವಿನಲ್ಲಿ ನಮಗೆ ನೀತಿ ನಿರ್ಣಯ ಉಂಟಾಯಿತು. ಯೇಸುವಿನಲ್ಲಿ ನಂಬಿಕೆ ಇಡುವಂತವರನ್ನ ತಂದೆಯಾದ ದೇವರು ನೀತಿವಂತರೆಂಬುದಾಗಿ ನಿರ್ಣಯಿಸ್ತಾನೆ. ರೋಮ 3:25 ಬರೆಯಲ್ಪಟ್ಟಿದೆ ಅಲ್ವಾ? ಏನಂತೆ? 25-26 ಓದಿ. ಹ್ಮ್ ಹ್ಮ್ ತನ್ನ ನೀತಿಯನ್ನು ಈಗಿನ ಕಾಲಕ್ಕೆ ತೋರಿಸಿ ತಾನು ನೀತಿಪೂರ್ವಕನಾಗಿಯೂ ಯೇಸುವಿನಲ್ಲಿ ನಂಬಿಕೆಯಿಡುವವರನ್ನು ನೀತಿವಂತರೆಂದು ನಿರ್ಣಯಿಸುವವನಾಗಿಯೂ ಕಾಣಿಸಿಕೊಂಡಿದ್ದಾನೆ. ಓಕೆ, ಅಲ್ಲಿ ಏನ್ ಬರೆಯಲ್ಪಟ್ಟಿದೆ? ತಾನು ನೀತಿ ಸ್ವರೂಪನಾಗಿಯೂ ಯೇಸುವಿನಲ್ಲಿ ನಂಬಿಕೆ ಇಡುವವರನ್ನ ನೀತಿವಂತರೆಂಬುದನ್ನು ನಿರ್ಣಯಿಸುವನಾಗಿಯೂ ಕಾಣಿಸಿಕೊಂಡಿದ್ದಾನೆ. ಯೇಸುವಿನಲ್ಲಿ ಯಾರಲ್ಲಿ ನಂಬಿಕೆ ಇಡ್ತಾರೋ ಅವರೆಲ್ಲ ನೀತಿವಂತರಾಗ್ತಾರೆ. ರೈಟ್ ವಿತ್ ಗಾಡ್ ಅಂತ, ದೇವರೊಂದಿಗೆ ಸರಿ ಆಗ್ತಾರೆ. ಹೀಗೆ ತಂದೆಯಾದ ದೇವರು ಎಲ್ಲವೂ ಯೋಚನೆ ಮಾಡ್ಕೊಂಡು ಯಾರಲ್ಲಿ? ಕ್ರಿಸ್ತನಲ್ಲಿ. ನಮ್ಮನ್ನ ಕ್ರಿಸ್ತನಲ್ಲೇ ಕಂಡನು. ಅಂದ್ರೆ ಅನೇಕ ಮಂದಿ ಸಹೋದರರು ಕ್ರಿಸ್ತನಲ್ಲೇ. ಅವರನ್ನ ತನ್ನ ಮಗನ ಸಾರೂಪ್ಯಳವರಾಗುವುದಕ್ಕೆ ನೇಮಿಸಿದನು. ಆ ನೇಮಕಕ್ಕೆ ನಮ್ಮನ್ನ ಕರ್ಕೊಂಡು ಹೋಗ್ತಾನೆ. ಅದರ ಪ್ರೋಸೆಸ್ ಏನ್ ಮಾಡ್ತಾ ಇದ್ದಾನೆ? ಕರೆದನು. ಕರೆದು ಏನ್ ಮಾಡಿದ್ದಾನೆ? ನೀತಿವಂತರನ್ನಾಗಿ ನಿರ್ಣಯಿಸಿದ್ದಾನೆ. ನಂತರ ನೆಕ್ಸ್ಟ್ ಸ್ಟೆಪ್ ಏನು? ಮಹಿಮಾ ಪದವಿಗೆ ಯಾರನ್ನು ಕರೆದನು ಅವನು ಮಹಿಮಾ ಪದವಿಗೆ ಸೇರಿಸಿದನು. ನಿಮ್ಗೆ ಅರ್ಥ ಆಯ್ತಾ? ಈಗಂದ್ರೆ ಅರ್ಥ ಏನು? ಸೇರಿಸಿದನು ಎಂಬುದರ ಅರ್ಥ ಏನು? ಸೇರಿಸುವನು ಅಂತಿದೆ, ಸೇರಿಸಿದನು ಅಂತಿದೆ. ಹಾಗಂದ್ರೆ ಅರ್ಥ ಏನು? ಕಂಪ್ಲೀಟ್ ಆಗಿದೆ. ಆಗಿದ್ರೆ ನಾವು ಭಯ ಪಡ್ಬೇಕಾ? ಹೇಳಿ. ನಿನಗೆ ಅಪಾಯಿಂಟ್ಮೆಂಟ್ ಆಯ್ತು ಅಂದ್ರೆ
ನಿನ್ಗೆ ಅಪಾಯಿಂಟ್ಮೆಂಟ್ ಆಗುತ್ತದೆ ಅಂದ್ರೆ, ಆಗೋಯ್ತು ಅಂದ್ರೆ ಏನೇ ವ್ಯತ್ಯಾಸ ಏನು? ಈಗ ನಿನಗೆ ಅಪಾಯಿಂಟ್ಮೆಂಟ್ ಆಗ್ಬಹುದು ಅಂದ್ರೆ ಏನು ಸೆಲ್ವಿ ಅದರ ಅರ್ಥ? ಆ ಏನ ಡೌಟ್ ಆಗಿರೋದು. ಎರಡು ಎರಡು ಪಾಸಿಬಿಲಿಟಿ, ಆಗ್ಬಹುದು ಆಗದೆ ಇರ್ಬೋದು. ನಿನ್ಗೆ ಅಪಾಯಿಂಟ್ಮೆಂಟ್ ಆಯ್ತು ಅಂದ್ರೆ ಹೃದಯದಲ್ಲಿ ಹೆಂಗಿರ್ತದೆ ದೃಢತೆ? ಹೆಂಗಿರ್ತದೆ ಕೇಳುವಾಗಲೇ ಸುದ್ದಿಯನ್ನ? ಅರ್ಥದಲ್ಲ? ಒಂದು ಫರ್ಮ್ ಆಯ್ತು ಅಲ್ವೇ, ಒಂದು ದೃಢತೆ ಉಂಟಾಯ್ತು ಅಲ್ವೇ. ಇಲ್ಲಿ ಸೇರಿಸಿದ್ದಾನೆ ಎಂಬುದಾಗಿ ಹೇಳುವಾಗ ಅರ್ಥ ಏನು? ಇನ್ ಬೇರೆ ಯೋಚನೆ ಮಾಡ್ಲಿಕ್ಕೆ ಅವಕಾಶನೇ ಇಲ್ಲ ಇಲ್ಲಿ, ಗೊತ್ತಲ್ವಾ? ಏನರ್ಥ? ಆಗಿದ್ರೆ ನಾನು ಆತನ ಆ ಬಳಿಗೆ ಸೇರಿ ಮಹಿಮೆಯಲ್ಲಿ ಸೇರುತ್ತೇನೆ ಅಂದ್ರೆ ನನ್ನನ್ನು ಆಲ್ರೆಡಿ ದೇವರು ಏನ್ ಮಾಡಿದ್ದಾನೆ, ಸೇರಿಸ್ಬಿಟ್ಟಿದ್ದಾನೆ ಅದಲ್ವೇ. ಅದನ್ನ ನಾನು ಒಂದಿನ ಪಡ್ಕೊಳ್ತೇನೆ, ಅಲ್ಲಿಗೋಗಿ ಸೇರ್ತೇನೆ ಅಷ್ಟೇನೆ. ಅರ್ಥ ಆಯ್ತಾ? ಆಗಿದ್ರೆ ಇನ್ನು ನಾನೇ ಯಾಕೆ ಚಿಂತೆ ಮಾಡ್ಬೇಕೆಲ್ಲ ವಿಷಯಗಳಿಗೋಸ್ಕರ? ಅಯ್ಯೋ ಏನಾಗ್ತದೋ ಮುಂದೆ ಏನಾಗ್ತದೋ ಯೋಚನೆ ಮಾಡ್ಬೇಕಾ? ಏನು ಯೋಚನೆ ಮಾಡ್ಬೇಕಾದ ಅಗತ್ಯತೆ ಇಲ್ಲ ಪ್ರಿಯರೇ. ದೇವರ ಸಂಕಲ್ಪದಲ್ಲಿ ಕರೆಯಲ್ಪಟ್ಟಿದ್ರೆ ನಿಮ್ಮ ಎಲ್ಲಾ ಕಾರ್ಯಗಳು ನಿಮ್ಮ ಹಿತಕ್ಕಾಗಿ ಅನುಕೂಲವಾಗ್ತದೆ ಎಂಬ ಸತ್ಯವನ್ನು ಇಲ್ಲಿ ನಾವು ನೋಡುವಂತರಾಗಿದ್ದೇವೆ. ಮುಂದೆ ನೋಡುವಾಗ ಅಂತ ಕರೆಯಲ್ಪಟ್ಟಂತ ವ್ಯಕ್ತಿಗಳ ಕಡೆಗೆ ಯಾರಿದ್ದಾರೆ? 34ನೇ ವರ್ಷದಲ್ಲಿ ಹಾಗಾದರೆ 31, ಹಾಗಾದರೆ ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಅರ್ಥ ಆಯ್ತಾ? ಈಗ ಯಾರ ಪಕ್ಷವಾಗಿದ್ದಾನೆ ದೇವರು? ನಮ್ಮ ಪಕ್ಷವಾಗಿದ್ದಾನೆ. ಯಾವ ವಿಷಯದಲ್ಲಿ ನಾವು ಪಕ್ಷವಾಗಿದ್ದಾನೆ? ಈ ವಚನದ ಆಧಾರದ ಮೇಲೆ ನಮ್ಮ ಪಕ್ಷವಾಗಿ ಎಲ್ಲ ವಿಷಯದಲ್ಲಿ ಇದ್ದಾನೆ ದೇವರು. ಈ ವಾಕ್ಯದ ಆಧಾರದ ಮೇಲೆ, ಈ ವಚನದ ಹಿನ್ನೆಲೆ ಮೇಲೆ ಯಾವ ವಿಷಯದಲ್ಲಿ ನಾವು ಪಕ್ಷವಾಗಿದ್ದಾನೆ? ನೀವ್ ಹೇಳ್ಬೇಕೀಗ. ಸ್ವಲ್ಪ ಮುಂದಿಂದೆಲ್ಲ ಓದಿದ್ರೆ ನಿಮ್ಗೆ ಅರ್ಥ ಆಗ್ತದೆ ಅಲ್ವಾ? ಯಾವ ವಿಷಯದಲ್ಲಿ ದೇವರು ನಮ್ಮ ಕಡೆ ಇದ್ದಾನೆ? ಇಲ್ಲಿ ನೀವು ಪಿಕ್ ಮಾಡ್ಬೇಕು ಈ ವಿಷಯನ. ಬಹಳ ಚಂದವಾದ ಒಂದು ಸಬ್ಜೆಕ್ಟ್ ಇದ. ನೀತಿವಂತರೆಂಬುದಾಗಿ ನಿರ್ಣಯಿಸುವಂತ ವಿಷಯದಲ್ಲಿ ನಮ್ಮ ಪಕ್ಷವಾಗಿದ್ದಾನೆ. ಅರ್ಥ ಆಯ್ತಾ? ಮುಂದಿನ ವಚನ ನೀವು ಓದೋಕೆ ಗೊತ್ತಾಗ್ತದೆ. ದೇವರು ನಮ್ಮ ಪರವಾಗಿ ನಿಂತಿರೋದು ಯಾವ ವಿಷಯದಲ್ಲಿ? ನಾವು ನೀತಿವಂತರು ಎಂಬುದಾಗಿ ಸಾಬೀತು ಮಾಡೋ ವಿಷಯದಲ್ಲಿ. ಅರ್ಥ ಆಯ್ತಾ? ಅದಕ್ಕೇನೆ ದೇವರು ಸ್ವಂತ ಮಗನ ಉಳಿಸಿಕೊಳ್ಳದೆ ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ. ಆಮೇಲೆ ಮಗನನ್ನು ಕೊಟ್ಟ ಮೇಲೆ ಸಮಸ್ತ ನಮಗೆ ದಯಪಾಲಿಸದೆ ಇರುವನೆ. ಒಂದ್ ಕಡೆ ಇರಲಿ ಅದು. ನೆಕ್ಸ್ಟ್ ಮುಂದೆ ದೇವರು ಆರಿಸಿಕೊಂಡವರ ಮೇಲೆ ಯಾರು ತಪ್ಪೋರಿಸಾರೋ ದೇವರೇ ನಮ್ಮನ್ನ ನೀತಿವಂತರೆಂದು ನಿರ್ಣಯಿಸುವನಾಗಿದ್ದಾನೆ. ಅಪರಾಧಿಗಳು ನಿರ್ಣಯಿಸುವವರು ಯಾರು? ಚಂದವಾದದ್ದು ಪ್ರಿಯರೇ. ಈ ವಚನ ನಮ್ಮ ಜೀವಿತಕ್ಕೆ ದೊಡ್ಡ ಫರ್ಮ್ ಇರುವಂತ ವಚನ, ದೊಡ್ಡ ದೃಢತೆಯನ್ನು ಕೊಡುವಂತ ವಚನ. ಯಾರು ಎಷ್ಟಾರು ಏನಂತ್ಕೊಳ್ಳಿ, ನನಗೆ ಈ ವಾಕ್ಯ ಏನ್ ಹೇಳ್ತಾ ಐತೆ? ನೀನು ನೀತಿವಂತನ ಎಂಬುದಾಗಿ ಹೇಳ್ತಾ ಇದೆ. ಯಾರು ಆ ವಿಷಯದಲ್ಲಿ ನಮಗೆ ಹೇಳ್ತಾ ಫರ್ಮ್ ಕೊಡ್ತಾ ಇರೋ ಯಾರು? ದೇವರು ತಾನೆ. ದೇವರೇ ನನ್ನನ್ನು ನೀತಿವಂತ ನಿರ್ಣಯಿಸುವನಾಗಿದ್ದಾನೆ. ಅಪರಾಧ ನಿರ್ಣಯಿಸುವವರು ಈ ಲೋಕದಲ್ಲಿ ಯಾವ ಕೋರ್ಟು ಸಹ ನಮ್ಮನ್ನ ಅಪರಾಧಿಗಳಿಂದ ನಿರ್ಣಯಿಸ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆ? ದೇವರು ತಾನೇ ಏನ್ ಮಾಡಿದ್ದಾನೆ? ನೀತಿವಂತರೆಂದು ನಿರ್ಣಯಿಸುವನಾಗಿದ್ದಾನೆ. ಅಪರಾಧ ನಿರ್ಣಯಿಸುವವರು ಯಾರು? ಮತ್ತೆ ಇನ್ನೊಂದು ಹಿತ ಇದೆ ಅಲ್ಲಿ ವಾಕ್ಯದಲ್ಲಿ. ಮುಂದಿನ ವಚನ ನಾನು ಈ ವಚನ ಓದಿ ನಿಲ್ಲಿಸ್ತೇನೆ. ಅಲ್ಲಿ ಮುಂದೆ ಏನ್ ಬರೆಯಲ್ಪಟ್ಟಿದೆ? 34ನೇ ವಚನ. ಅಪರಾಧ ನಿರ್ಣಯಿಸುವವರು ಯಾರು? ಕ್ರಿಸ್ತ ಯೇಸು ಮರಣವನ್ನು ಹೊಂದಿದ್ದಲ್ಲದೆ ಜೀವಿತನಾಗೆದ್ದು ದೇವರ ಬಲಗಡೆಯಲ್ಲಿದ್ದು ನಮಗೋಸ್ಕರ ಬೇಡುವವನಾಗಿದ್ದಾನೆ. ನಿಮ್ಗೆ ಅರ್ಥ ಆಯ್ತಾ? ನಮಗೋಸ್ಕರ ಯೇಸು ಕರ್ತನು ಬೇಡುತ್ತಾ ಇದ್ದ. ಏನಕ್ಕೆ? ಈಗ ನಾವೆಲ್ಲ ಬೇರೆಯವ್ರ ಹತ್ರ ಪ್ರಾರ್ಥನೆ ಮಾಡಿ, ಬ್ರದರ್ ಪ್ರಾರ್ಥನೆ ಮಾಡಿ, ಸಿಸ್ಟರ್ ಪ್ರಾರ್ಥನೆ ಮಾಡಿ ನಮಗೋಸ್ಕರ ಅಂತ ಕೇಳ್ಕೊಳ್ತೇವಲ್ಲ. ಹಾಗೆ ನಾವು ಕೇಳ್ತೇವೆ, ಮ್ಯಾಟರ್ ಏನು, ವಿಷಯ ಏನು ಅಂತ ಕೇಳ್ತೇವೆ. ಸರಿ ತಾನೆ? ಪ್ರಾರ್ಥನೆ ಮಾಡಿ ಅಂದ ತಕ್ಷಣ ಆಯ್ತು ಅಂದ್ಬಿಡ್ತೀವ? ಏನು ಏನಕ್ಕೆ, ಏನ್ ವಿಷಯ ಅಂತ ಕೇಳ್ತೀವಲ್ವಾ? ಪ್ರಾರ್ಥನೆ ವಿಷಯ ಇದ್ರೆ ಏನು ಕೇಳ್ತೀವಲ್ವಾ? ಓಕೆ. ಹಾಗಿರೋ ಯೇಸು ಕ್ರಿಸ್ತನ ಪ್ರಾರ್ಥನೆ ಮಾಡ್ತಾ ಇದ್ದಾರಾ? ವಿಜ್ಞಾಪನೆ ಮಾಡ್ತದೆ ಬಿಡಿಲಿ. ಏನಕ್ಕೋಸ್ಕರ? ನಮಗೋಸ್ಕರ ಬೇಡ್ತಾ ಇದ್ದಾರೆ. ನಮಗೋಸ್ಕರ ಏನ್ ಬೇಡ್ತಾ ಇರೋದು? ಇವ್ರಿಗೆ ಊಟ ಇಲ್ಲ, ಇವ್ರಿಗೆ ಬಟ್ಟೆ ಇಲ್ಲ, ಇವ್ರಿಗೆ ಮನೆ ಇಲ್ಲ, ಇವ್ರಿಗೆ ಉದ್ಯೋಗ ಇಲ್ಲ, ಇವ್ರಿಗೆ ಹಣ ಇಲ್ಲ, ಇವ್ರಿಗೆ ಸಾಲ ಇದೆ, ತೀರ್ಸ್ಬಿಡು ದೇವ್ರೆ ಅಂತ ಬೇಡ್ತಾ ಇದ್ದದ? ಹೇಳಿ, ಏನಕ್ಕೋಸ್ಕರ ಬೇಡ್ತಾ ಇರೋದು? ಇದು ಬಹಳ ಪ್ರಾಮುಖ್ಯವಂತ ಒಂದು ವಿಷಯ. ಅದಕ್ಕೆ ನಾನು ಹೇಳುವಂಥದ್ದು, ನಾವು ದೇವರಿಂದ ಕರೆಯಲ್ಪಟ್ಟರು ಆದ ಕಾರಣ ನಮ್ಮ ಹಿತಕ್ಕಾಗೆಲ್ಲ ಆಗ್ತದೆ.
ಆಯ್ತಲ್ವೇ? ನಮ್ಮ ಪರವಾಗಿ ದೇವರಿದ್ದಾನೆ. ಯಾವ ವಿಷಯದಲ್ಲಿ? ಯಾವ ವಿಷಯದಲ್ಲಿ? ನಮ್ಮ ನೀತಿವಂತರೇ ಎಂಬುದು ನಿರ್ಣಯಿಸುವಂತ ವಿಷಯದಲ್ಲಿ ದೇವರಿದ್ದಾನೆ. ಅಪರಾಧಿನ ತೀರ್ಪು ಮಾಡುವಂತವರು ಯಾರು ಎಂಬುದಾಗಿ. ನಂತರ ಇಲ್ಲಿ ನಮಗೋಸ್ಕರ ಯೇಸು ಕರ್ತನು ಬೇಡವನ್ನಾಗಿದ್ದಾನೆ. ಯಾವ ವಿಷಯದಲ್ಲಿ? ಯಾವ ವಿಷಯದಲ್ಲಿ ಬೇಡ್ತಾ ಇದಾರೆ ಒಟ್ಟಾರೆ? ಯಾವ ವಿಷಯದಲ್ಲಿ ಅಂತ ಗೊತ್ತಿಲ್ಲ ಅಲ್ವಾ? ಯಾವ ವಿಷಯದಲ್ಲಿ? ಓಕೆ. ಪಾಪದ ಬಿಡುಗಡೆಗೋಸ್ಕರನ? ಮಾಡಿರೋ ಪಾಪಕ್ಕೆ ಮಾಡಿರೋ ಪಾಪನೆಲ್ಲ ಪ್ರೊಟೆಕ್ಷನ್ ಮಾಡಂತಾನ? ಮಾಡದೇ ಇರುವಂಗೆ. ಓಕೆ. ಆಮೇಲೆ ನೀವು ಯೇಸು ಕ್ರಿಸ್ತನ ಮಧ್ಯವರ್ತಿಕೆ ಪ್ರಾರ್ಥನೆ ಓದಿದಿರಲ್ವಾ? 17ನೇ ಯೋಹಾನ್ ಸುವಾರ್ತೆಯಲ್ಲಿ ಓದಿರ್ತಾನ ಅಂತ ತೆಗಿಲಿಕ್ಕೆ ಹೋಗ್ಬಿಡಿ. ದೊಡ್ಡ ಅಧ್ಯಾಯ ಇದಲ್ವಾ? ಇದೇ ತಾನೆ? ಏನಂತ ಪ್ರಾರ್ಥನೆ ಮಾಡಿದ್ದು? ಏನಂತ ಪ್ರಾರ್ಥನೆ ಮಾಡಿದ್ರು? ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡು. ಇದೇ ತಾನೆ? ಇದೇ ತಾನೆ? ಕೆಡುಕನ ಕೈಗೆ, ನೀವು ನೆಕ್ಸ್ಟ್ ಓದ್ಕೊಳ್ಳೋದು, ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡು. ಈ ಕೆಡುಕ ಏನ್ ಮಾಡೋದು? ಕೆಡುಕನ ಕಥೆ ಏನು? ಏನಕ್ಕೆ ಕೆಡುಕ ಬರುವಂತದ್ದು? ಶೋಧಿಸ್ಲಿಕ್ಕೆ ಅಲ್ವಾ? ಶೋಧನೆ ಏನಕ್ಕೆ? ಪಾಪದಲ್ಲಿ ಬೆಳೆಸ್ಲಿಕ್ಕೆ ಅಲ್ವಾ? ಈಗ ಆಗೋಯ್ತು, ಅವ್ನ್ ಶೋಧಿಸಿ ಆಯ್ತು, ಬಿದ್ದು ಹೋಯ್ತು. ನಾ ಪಾಪದಲ್ಲಿ ಬಿದ್ದು ಹೋಯ್ತು. ನಾನು ಹೇಳ್ತಾನೆ, ನೀವು ರಕ್ಷಣೆ ಒಂದು ದಿನದಿಂದ ಇದುವರೆಗೂ ಯಾವ ಪಾಪದಲ್ಲಿ ಬಿದ್ದಿಲ್ವಾ? ಬಿದ್ದಿದ್ದೀರಿ. ಈಗ ಇದಕ್ಕೆ ಹೆಂಗೆ ನಮಗೆ ಪರಿಹಾರ? ನಾನು ಹೇಳೋದಾಯ್ತಾ? ಈಗ ಕರ್ತನಾಥ ಯೇಸು ಕ್ರಿಸ್ತ ಮೇಲೆ ನಂಬಿಕೆ ಇಟ್ರಿ ಸತ್ಯ, ಆಗ ನೀವು ನೀತಿವಂತರಾದ್ರಿ ಸತ್ಯ. ನೀತಿವಂತರಾದ್ಮೇಲೆ ತಪ್ಪು ಮಾಡಿಲ್ವಾ? ಸರಿ, ಇದಕ್ಕೆ ಹೆಂಗೆ ಪರಿಹಾರ? ಆತನ ಮಧ್ಯವರ್ತಿಕೆಯ ಪ್ರಾರ್ಥನೆ. ಇದೇ ಪ್ರಾರ್ಥನೆ ಮಾಡ್ತಿರೋದ್ರಲ್ಲಿ. ನಮಗೋಸ್ಕರ ನೀತಿವಂತನಾದ ಸಹಾಯಕನು ಯೇಸು ಕ್ರಿಸ್ತನ ನೀತಿವಂತ ಸಹಾಯಕನಿದ್ದಾನೆ ಅಂತ ಬರೆಯಲ್ಪಟ್ಟಿದಲ್ಲ. ನಮಗೋಸ್ಕರ ಅಡ್ವೊಕೇಟ್, ವಿ ಹ್ಯಾವ್ ಅನ್ ಅಡ್ವೊಕೇಟ್. ಒಬ್ಬ ವಕೀಲ ನಮ್ಗಿದ್ದಾನೆ. ಯಾರ ವಕೀಲನು? ಕರ್ತನಾಂತ ಯೇಸು ಕ್ರಿಸ್ತನ. ಏನಕ್ಕೋಸ್ಕರ ಈ ವಕೀಲರು ಇಟ್ಕೊಳ್ಳೋದು ಯಾಕೆ? ನಾವು ಲಾಯರ್ ಕಟ್ಟೋದು ಯಾಕೆ? ನಮ್ಮ ಪರ ವಾದ ಮಾಡಿ ಕೇಸ್ ಗೆಲ್ಲಿಕ್ತಾನೆ. ಈಗ ನಮ್ಮ ವಕೀಲ ಯಾರು? ಯೇಸು ಕ್ರಿಸ್ತನು. ಜಡ್ಜ್ ಯಾರು? ತಂದೆ ಆದೇವರು. ನಮ್ಗೆ ಅಕ್ಯೂಸ್ ಮಾಡುವಂತರ ಯಾರು? ಅಂದ್ರೆ ನಮ್ಗೆ ಆರೋಪ ಮಾಡುವಂತರ ಯಾರು? ಸೈತಾನ. ಆಯ್ತಲ್ವೇ? ಈಗ ನಮ್ಮ ಕೇಸ್ ಗೆಲ್ಲುವಂತರ ಯಾರು? ಯೇಸು ಕ್ರಿಸ್ತನು. ಆಗಿರಿ ಯಾಕೆ ನಾವು ಭಯ ಪಡ್ಬೇಕಲ್ವಾ? ಅರ್ಥ ಆಯ್ತಾನೆ ಹೇಳಿದೆ ನಿಮ್ಗೆ? ಈವನ್ ನಮ್ ಜೀವಿತದಲ್ಲಿ ಏನೇ ಆಗಿದ್ರು ಸಹ ನಮಗೊಬ್ಬ ಸಹಾಯಕನಿದ್ದಾನೆ. ನಮ್ ನೀತಿ ಎಂದಿಗೂ ಹೋಗೋದಿಲ್ಲ. ನಮಗೋಸ್ಕರ ಬೇಡ್ತಾ ಇದ್ದಾನೆ. ಅರ್ಥ ಆಯ್ತಲ್ವೇ? ಆಗಿದ್ರೆ ಪ್ರಿಯರೇ, ನಾವು ಹಿಂದೆ ಮಾಡಿರೋ ಪಾಪಕ್ಕೂ ಸೆಕ್ಯೂರ್ ಆಗಿದ್ದೇವೆ, ನೀತಿವಂತರಾಗಿದ್ದೇವೆ ನಂಬಿಕೆ ಇಟ್ಟದ್ರಿಂದ. ನಂತರ ನಾವು ಈ ದಿನಗಳಲ್ಲಿ ಏನೆಲ್ಲ ತಪ್ಪುಗಳಾಗಿದೆಯೋ ಅದೆಲ್ಲಕ್ಕೂ ಸಹ ಯೇಸು ಕ್ರಿಸ್ತ ನಮಗೋಸ್ಕರ ಬೇಡುವಂತವನಾಗಿದ್ದಾನೆ. ಆಗಿದ್ರೆ ನಮ್ಗೆ ಲೈಸೆನ್ಸ್ ಅಲ್ವಾ? ಲೈಸೆನ್ಸ್ ತಪ್ಪು ಮಾಡಕ್ಕೆ? ಅದರ ಅರ್ಥ ಹಂಗೆ ಅಲ್ಲ. ವಾಕ್ಯ ಏನ್ ಹೇಳ್ತೈತೆ? ಪ್ರಿಯರಾದ ಮಕ್ಕಳೇ, ಪಾಪ ಮಾಡದಂತೆ ಈ ಮಾತುಗಳು ನಿಮಗೆ ಬರೆಯುತ್ತೇನೆ. 1 ಯೋಹಾನ 2:1 ಆದ್ರೆ ಯಾವನಾದ್ರೂ ಪಾಪ ಮಾಡಿದ್ರೆ ಅಂತ. ಅರ್ಥ ಆಯ್ತಾ? ಮಾಡಬಾರ್ದು, ಆದ್ರೆ ಆಗೋಗಿದೆ ಅಂತ ಇಟ್ಕೊಳ್ಳಿ. ಏನ್ ಮಾಡಿ ಯಾರಿದ್ದಾರೆ ನಮ್ಗೆ? ಅದಕ್ಕೂ ಪರಿಹಾರ ಕೊಡುವಂತ ಯೇಸು ಕರ್ತ ನಮಗೋಸ್ಕರ ಇದ್ದಾನೆ. ಒಂದು ವೇಳೆ ನಾನು ಹೀಗೆ ಊಹೆ ಮಾಡಿ ಅಥವಾ ಒಂದು ಮನಸ್ಸಲ್ಲಿ ಯಾವ ರೀತಿಯಲ್ಲಿ ಕರ್ತನಾಂತ ಯೇಸು ಕ್ರಿಸ್ತನ ಇರ್ಬೋದು ಅಂದ್ರೆ, ಈಗ ಸೈತಾನ ಒಂದ್ ಕಡೆ ಹೋಗ್ತಾನೆ ಯೇಸು ತಂದೆ ಹತ್ರ. ಸ್ಯಾಮ್ಸನ್ ನಿನ್ ಮಗ ಅಂತ ಹೇಳ್ಕೊಳ್ತಾ ಇದೆ, ಸೇವೆ ಬೇರೆ ಮಾಡ್ತಾ ಇದ್ದಾನೆ, ನಿನ್ ಸೇವೆನೆ ನೋಡು, ಇಂಥ ತಪ್ಪು ಮಾಡ್ತಾ ಇದ್ದ ಅಂತ ತಂದೆ ಆದ ದೇವರಿಗೆ ದೂರ ಹೇಳ್ತಾನೆ. ಯಾರು? ಸೈತಾನ. ಅವನ ಕೆಲಸನೇ ಅದು, ದೂರುಗಾರ ಅಂತ ಬಯಲು ಬರೆಯಲ್ಪಟ್ಟರೆ. ಯೋಬನ ಕುರಿತಾಗಿ ತೆಗೆದುಕೊಂಡು ಒಂದು ಈಗಲೂ ಸಾಗಲಿರಳು ನಮ್ಮ ಸಹೋದರ ಮೇಲೆ ದೂರು ಹೇಳ್ತಾ ಇದ್ದಾನೆ. ಆಯ್ತಲ್ವೇ? ಈಗ ನನ್ನ ಮೇಲೂ ದೂರು ಹೇಳ್ತಾ ಇದ್ದಾನೆ. ಆಯ್ತು, ನಾನು ಸೈತಾನ್ ಹೇಳ್ದಂಗೆ ನಾನು ಮಾಡೋದು ಸತ್ಯ, ನನ್ ತಪ್ಪಾಗಿದೆ ಅಂತ ಇಟ್ಕೊಳ್ಳಿ. ಯೇಸುಗೂ ಸಹ ಗೊತ್ತುಂಟು ತಪ್ಪು ಮಾಡಿದ, ತಂದೆಯಾದ ದೇವರಿಗೂ ಸಹ ಗೊತ್ತುಂಟು ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳಿ. ಈಗ ಸೈತಾನ ಒಂದ್ ಕಡೆ ನಿಂತ್ಕೊಂಡು, ತಂದೆ
ದೇವ್ರೆ ನಿನ್ನ ಮಗ ಸ್ಯಾಮ್ಸನ್ ಹೀಗೆ ಮಾಡ್ತಾ ಇದ್ದ, ಈಗ ತಂದೆ ನನ್ ಮೇಲೆ ಜಡ್ಜ್ ಮಾಡ್ಬೇಕಲ್ವಾ, ನನ್ ಮೇಲೆ ತೀರ್ಪು ಕೊಡ್ಬೇಕು. ಯಾಕೆ ತಂದೆ ದೇವ್ರ ನೀತಿವಂತನು, ತೀರ್ಪು ತಪ್ಪನ ಸಹಿಸ್ಕೊಳ್ಲಿಕ್ಕೆ ಆಗೋದಿಲ್ಲ. ಯಾರು ಮಾಡಿದ್ರು ಸಹ ತಪ್ಪು ತಪ್ಪೆ, ಅವ್ನು ನೀತಿವಂತನು. ಈಗ ಅದೇ ಪಕ್ಕದಲ್ಲಿ ನಿಂತಿರುವಂತ ಯೇಸು ಕರ್ತನು, ತಂದೆಯ ಬಲಪಾತ್ರ ಕುಳಿತಿರುವಂತ ಯೇಸು ಕರ್ತ ಏನ್ ಮಾಡ್ತಾನೆ? ಏನ್ ಹೇಳ್ಬೋದು? ಹೌದು ತಂದೆ, ಹೌದು ಸ್ಯಾಮ್ಸನ್ ಮಾಡಿರೋದು ತಪ್ಪು ಸರಿ, ಅದಕ್ಕಾಗಿಯೂ ಸಹ ನಾನು ಯಜ್ಞವಾಗಿದ್ದೇನೆ, ಅದಕ್ಕಾಗಿ ನಾನು ಬಲಿ ಆಗಿದ್ದೇನೆ, ರಕ್ತ ಸುರಿಸಿದ್ದೇನೆ. ಎಂತ ಕೇಸ್ ಗೆದ್ದಾಯ್ತು, ಸತ್ಯ ಮಾಡೋದು, ಅದಕ್ಕೂ ನಾನು ಪರಿಹಾರ ಕೊಟ್ಟಿದ್ದೇನೆ, ಅದಕ್ಕೂ ನಾನು ರಕ್ತ ಸುರಿಸಿದ್ದೇನೆ. ಅದೇ ಅರ್ಥದಲ್ಲಿ ಆ ವಚನ ಮಾತಾಡುವಂಥದ್ದು. ನಾವು ಓದುವಲ್ಲ ಯೋಹಾನ್ ಪತ್ರಿಕೆಯಲ್ಲಿ ಒಂದನೇ ವಚನ ಎರಡನೇ ವಚನ ಓದುವಾಗ ಬರೆಯಲ್ಪಟ್ಟಿದ್ದಲ್ಲ, ಓದಿ ಮುಗಿಸೋಣ. ಪಾಪ ಮಾಡದಂತೆ ಬರೀತೇನೆ. ಹ್ಮ್ ಏನಂತಿದೆ? ಆತನು ನಮ್ಮ ಪಾಪಗಳ ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ನಮ್ಮ ಪಾಪಗಳು ಯಾರ ಪಾಪ? ಯಾರು ಬರೀತಿರೋದು ಪತ್ರಿಕೆ? ಯಾರು ಬರೀತಿರೋದು ಪತ್ರಿಕೆ? ಅದನ್ನ ಯೋಹಾನ ಬರೀತ ಪತ್ರಿಕೆ. ಯೋಹಾನ ಯಾರು? ಯೇಸುವಿನ ಶಿಷ್ಯ. ಅವನು ಸೇರಿಸ್ಕೊಂಡು ಹೇಳ್ತಾ ಇದ್ದಾನೆ, ನಮ್ಮ ಪಾಪ ಪರಿಹಾರಕ್ಕಾಗಿ. ನಮ್ಮ ಪಾಪ ಅಂದ್ರೆ ಯಾರ ಪಾಪ? ವಿಶ್ವಾಸಿಗಳ ಪಾಪ. ಅರ್ಥ ಆಯ್ತಾ? ವಿಶ್ವಾಸಿಗಳ ಪಾಪ. ಆ ವಿಶ್ವಾಸಿಗಳ ಪಾಪ ಪರಿಹಾರಕ್ಕಾಗಿ ಯಜ್ಞವಾಗಿದ್ದಾನೆ. ಅಷ್ಟು ಮಾತ್ರ ಮುಂದೆ ಏನ್ ಹೇಳ್ತಾ ಐತೆ? ನಮ್ಮ ಪಾಪಗಳಿಂದ ವಿಶ್ವಾಸಿಗಳ ಪಾಪ ಪರಿಹಾರ ಮಾತ್ರವಲ್ಲ, ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡುತ್ತಾನೆ. ಹಾಗಿರ ಪ್ರೇರೆ, ವಿಶ್ವಾಸಿಗಳ ಪಾಪ ನಿವಾರಣೆಗಾಗಿಯೂ ಸಹ ಯೇಸು ಕ್ರಿಸ್ತನು ಈಗಲೂ ಯಜ್ಞವಾಗಿ ನಿಂತಿದ್ದಾನೆಂಬ ಸತ್ಯವನ್ನ ನೋಡುವಂತರಾಗಿದೆ. ಅದರಿಂದ ನಾನು ಒಂದು ಹೇಳ್ತೇನೆ, ನಮ್ಮ ಕರೆ ದುಡುವಾದಂಥದ್ದು, ನಾವು ಸ್ವರೂಪವಾಗಿ ಒಂದು ದುಡುವಾದಂಥದ್ದು, ನಮ್ಮ ನೀತಿವಂತಿಕೆ ದುಡುವಾದಂಥದ್ದು, ನಾವು ನಿತ್ಯ ಜೀವಕ್ಕೆ ಸೇರುವಂತ ದೃಢವಾದಂಥದ್ದು, ಅದ್ರಲ್ಲಿ ಯಾವ ಡೌಟ್ ಇಲ್ಲ. ಇನ್ ಮುಂದೆ ಏನೇ ಬಂದರೂ ಸಹ ನಾವು ಭಯಪಡುವಂತ ಅಗತ್ಯತೆ ಇಲ್ಲ. ಒಂದು ವೇಳೆ ನಾವು ತಪ್ಪು ಮಾಡಿದರೂ ಸಹ, ದೇವರು ಶಿಕ್ಷೆ ಕೊಟ್ಟರು ಸಹ ಅದು ನಮ್ಮ ಒಳಿತಿಗಾಗಿಯೇ, ನಮ್ಮ ಒಳ್ಳೆಯದಕ್ಕಾಗಿಯೇ. ಅದು ಸಹ ವಾಕ್ಯದಲ್ಲಿ ಇಬ್ರಿ 12ನೇದಲ್ಲಿ ಬರೆಯಲ್ಪಟ್ಟಿದೆ, ನಮ್ಮ ಹಿತಕ್ಕಾಗಿಯೇ ಶಿಕ್ಷಿಸುತ್ತಾನೆ. ಒಂದು ವೇಳೆ ಶಿಕ್ಷೆ ಬಂದರೂ ಸಹ ಅದು ಸಹ ಏನೋ ನಮ್ಮ ಹಿತಕ್ಕಾಗಿಯೇ ಎಂಬುದನ್ನು ನೋಡುವಂತರಾಗಿದ್ದೇವೆ. ಹಾಗಿದ್ರೆ ಪ್ರಿಯರೇ, ಎಲ್ಲವೂ ನಮ್ಮ ಹಿತಕ್ಕಾಗಿ. ಒಂದು ವೇಳೆ ಒಡೆದ್ರು ಸಹ ವಾಸಿ ಮಾಡುವಂತನಾತನೇ, ಗಾಯ ಮಾಡಿದ್ರು ಗಾಯ ಕಟ್ಟುವಂತವನಾತನೇ ಎಂಬುದನ್ನು ನೋಡುತ್ತೇವೆ. ಆಗಿ ನಮ್ಮ ಕರೆ ದೃಢವಾದಂಥದ್ದು. ಯಾರೆಲ್ಲ ಕರ್ತನಾಥ ಯೇಸು ಕ್ರಿಸ್ತನನ್ನು ನಂಬಿ ರಕ್ಷಲ್ಪಟ್ಟಿದ್ದಾರೋ, ನಿಮ್ಮ ರಕ್ಷಣೆ ದೃಢವಾದಂಥದ್ದು, ನಿಮ್ಮ ನೀತಿವಂತಿಕೆ ದೃಢವಾದಂಥದ್ದು, ನಿತ್ಯ ಜೀವ ನಿಮಗೆ ನೇಮಕವಾಗಿದೆ. ನೀವು ಯೇಸು ಕ್ರಿಸ್ತನ ಆ ಮಗನ ಸಾರೂಪ್ಯಳರಾಗುವುದಕ್ಕೆ ನೇಮಿಸಲ್ಪಟ್ಟಂತವ್ರು ಒಂದಿನ ಆ ಮಗನ ಸಾರೂಪ್ಯಳರಾಗುವುದಕ್ಕೆ ನಾವು ಹೋಗ್ತೇವೆ ಪ್ರೇರೆ. ಅದರಿಂದ ನಾವೇ ಕರೆಯಲ್ಪಟ್ಟಂತ ನಾವುಗಳು ಭಯ ಪಡುವಂತ ಅಗತ್ಯತೆ ಇಲ್ಲ. ದೇವರು ತನ್ನ ಸಂಕಲ್ಪದ ಮೇರೆಗೆ ನಮ್ಮನ್ನ ಕರೆದಿದ್ದಾನೆ. ದೇವರಿಗೆ ಮಹಿಮೆ ಉಂಟಾಗಲಿ. ಅದರಿಂದ ಈ ಒಂದು ದೃಢತೆಯಲ್ಲಿ ನಾವು ಈ ಲೋಕದ ಯಾತ್ರೆಯನ್ನು ಮಾಡುವಂತರಾಗಿರೋಣ. ಮುಂದೆ ದೇವ್ರ ಚಿತ್ತವಾದ್ರೆ ಇನ್ನು ನಾವು ನಮ್ಮ ಕರೆಯನ್ನು ದೃಢ ಮಾಡ್ಕೊಳ್ಳೋಣ. ಒಂದ್ ವೇಳೆ ಮುಂದೆ ಹಿಂಸೆಗಳ ಕುರಿತಾಗಿ ನಾನು ಮಾತಾಡ್ತೇನೆ. ಹಿಂಸೆಗಳ ಕುರಿತಾಗಿ ಅದು ಬಂದರೂ ಸಹ ನಾವು ಪೂರ್ಣ ಜಯಶಾಲಿಗಳಾಗ್ತೇವೆ ಅಂತ ಬರೆಯಲ್ಪಟ್ಟಿದೆ. ಅರ್ಥ ಆಯ್ತಾ? ಹಾಗಿದ್ರೆ ಏನೆಲ್ಲ ಬಂದರೂ ಸಹ ನಾವಿಲ್ಲಿ ಹೋಗ್ತಾರೆ ಭಯ ಪಡುವ ಅಗತ್ಯತೆ ಇಲ್ಲ. ದೇವರು ನಮ್ಮನ್ನು ಕರೆದಿದ್ದಾನೆ. ನಮ್ಮ ಅಲ್ಲಿಗೆ ಸೇರಿಸೋ ತನಕ ಆತನ ಜವಾಬ್ದಾರಿ ತೆಗೆದುಕೊಂಡು ನಮ್ಮನ್ನ ಕರೆದುಕೊಂಡು ಹೋಗ್ತಾನೆ ಪ್ರಿಯರೇ. ಇಂತಹ ಕರ್ತನಿಗಾಗಿ ನಾವು ಸ್ತೋತ್ರ ಮಾಡೋಣ. ಧೈರ್ಯವಾಗಿ ಆತನ ಹತ್ತುಕೊಂಡು ಮುಂದೆ ಹೋಗೋಣ. ಯಾವುದಕ್ಕೂ ಚಿಂತೆ ಮಾಡೋದು ಬೇಡ. ದೇವರ ವಾಕ್ಯದ ಮುಖಾಂತರ ಮಹಿಮಂದಲ್ಲಿ ಪ್ರಾರ್ಥನೆ ಮಾಡಿ ಕೊಟ್ಟವನ್ನ ಮುಗಿಸುವಂತರಾಗಿದೆ.